ನಮಸ್ತೆ ಸ್ನೇಹಿತರೆ, ನಾನು ನಂಜಾ ನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತು FDA ಮತ್ತು SDA ಎಕ್ಸಾಮಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಜಿಯೋಗ್ರಫಿ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಗಳನ್ನ ನಾನು ಇವತ್ತು ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನ ಪಡ್ಕೊಳ್ಳಿ. ಹಾಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ಅತಿ ಕಡಿಮೆ ದರದಲ್ಲಿ ನಿಮಗೆ ಸಿಗತ್ತೆ. ಅದರ ಒಂದು ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮೊಬೈಲ್ ಆಪ್ ಅನ್ನ ಪರಿಚಯಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ವಶನ್ಗೆ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದೆ ಅಂತ ನೋಡಿದಾಗ, ನೋಡಿ, ಈ ಕೆಳಗಿನಗಳ ಪೈಕಿ ಯಾವ ಗ್ರಹ ಸುತ್ತಲೂ ಉಪಗ್ರಹಗಳು ಸುತ್ತುತ್ತಿಲ್ಲ ಅಂತೇಳಿ ಕ್ವಶನ್ ಇದೆ. ಸೊ ಆಪ್ಷನ್ಸ್ ಅಲ್ಲಿ ನೋಡಿ, ಆಪ್ಷನ್ಸ್ 1 by 1 ನೋಡ್ತಾ ಹೋಗೋದಾದ್ರೆ ಮಂಗಳ ಇದೆ, ಶುಕ್ರ ಗ್ರಹ ಇದೆ, ಬುಧ ಹಾಗೆ ನೆಪ್ಚೂನ್ ಅಂತೇಳಿ 4 ಗ್ರಹಗಳನ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ನೋಡಿ, 1ನೇ ಆಪ್ಷನ್ಸ್ ಅಲ್ಲಿ ಎ ಮತ್ತು ಬಿ, 2ನೇದು ಬಿ ಮತ್ತು ಸಿ ಇದೆ, 3ನೇದು ಎ ಮತ್ತು ಸಿ, 4ನೇದು ಬಿ ಮತ್ತು ಡಿ ಮಾತ್ರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾವು ಸ್ಟಡಿ ಮಾಡೋದಾದ್ರೆ ಫಸ್ಟ್ ಆಫ್ ಆಲ್ ನಾವು ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಎಷ್ಟು ಗ್ರಹಗಳಿದೆ ಅಂತೇಳಿ ನಾವು ತಿಳ್ಕೊಂಡು ಹೋಗೋಣ. ನೋಡಿ, ಗ್ರಹಗಳು ಅಂತ ನೋಡಿದಾಗ ನೋಡಿ, ಸೂರ್ಯನಿಂದ ಇರುವಂತಹ ದೂರದ ಆಧಾರದ ಮೇಲೆ ನೋಡ್ತಾ ಹೋದಾಗ ಒಂದೊಂದೇ ಗ್ರಹಗಳ ಒಂದು ಪಟ್ಟಿಯನ್ನ ನೋಡ್ತಾ ಹೋಗೋಣ. ನೋಡಿ, ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತೆ ನೆಪ್ಚೂನ್. ಇವು ಪ್ರಮುಖವಾಗಿ ಎಷ್ಟು ಗ್ರಹಗಳಿದಾವಪ್ಪ ಅಂದ್ರೆ 8 ಗ್ರಹಗಳನ್ನ ನಮ್ಮ ಸೌರವ್ಯೂಹದಲ್ಲಿ ನೋಡ್ತೀವಿ. ಸೊ ಇವು ನೋಡಿ, ಈ ಲಿಸ್ಟ್ ಅನ್ನ ನೋಡಿದಾಗ ಡಿಸ್ಟೆನ್ಸ್ ಫ್ರಮ್ ಸನ್ ಅಂತ ಕರಿತೀವಿ. ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ನೋಡ್ತಾ ಹೋದಾಗ ಈ 8 ಗ್ರಹಗಳ ಒಂದು ಪಟ್ಟಿಯನ್ನ ನೋಡ್ಬೇಕಾಗತ್ತೆ. ಇಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾನೆ ನೋಡಿ, ಸೂರ್ಯನಿಗೆ ಅತಿ ಸಮೀಪದಲ್ಲಿರುವಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ಬುಧ ಗ್ರಹ. ಓಕೆ, ಹಾಗೆ ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ನೆಪ್ಚೂನ್ ಗ್ರಹ ಅತಿ ದೂರದಲ್ಲಿರದೆ. ಸೊ ನೋಡಿ, ಈ ಗ್ರಹಗಳನ್ನ ಗಾತ್ರದ ಆಧಾರದ ಮೇಲೆ ನೋಡ್ತಾ ಹೋಗೋದಾದ್ರೆ ನೋಡಿ, ಈ ಗ್ರಹಗಳಲ್ಲಿ 2 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ಕೊಂತೀವಿ. ಸೊ ಆ 2 ಪಾರ್ಟ್ ಅಲ್ಲಿ ಬುಧ, ಶುಕ್ರ, ಭೂಮಿ, ಮಂಗಳವನ್ನ ಆಂತರಿಕ ಗ್ರಹ ಅಂತಾನೆ ಕರಿತೀವಿ, ಆಂತರಿಕ ಗ್ರಹ. ಸೊ ಗುರು, ಶನಿ, ಯುರೇನಸ್, ನೆಪ್ಚೂನ್ ಅನ್ನ ಬಾಹ್ಯ ಗ್ರಹ ಅಂತಾನೆ ನಾವು ಕರಿತೀವಿ, ಅಥವಾ ಗ್ಯಾಸಸ್ ಪ್ಲಾನೆಟ್ ಅಥವಾ ಔಟರ್ ಪ್ಲಾನೆಟ್ ಅಂತಾನೆ ಕರಿತೀವಿ. ಸೊ ಈ ಗ್ರಹಗಳನ್ನ ನೋಡ್ತಾ ಹೋದಾಗ ಈಗ ಬುಧ, ಶುಕ್ರ, ಭೂಮಿ, ಮಂಗಳ ಇವು 4 ಗ್ರಹಗಳಿಗೆ ಆಂತರಿಕ ಗ್ರಹ ಅಥವಾ ಇನ್ನರ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಲಾರ್ಜೆಸ್ಟ್ ಅಂತ ನೋಡ್ತಾ ಹೋದಾಗ ನೋಡಿ, ಅತಿ ದೊಡ್ಡದಾದಂತಹ ಗ್ರಹ ಯಾವ್ದಾಗಿದೆಯಪ್ಪ ಅಂದ್ರೆ ಗುರು ಗ್ರಹ ಇದೆ, ಮೊದಲನೇ ಸ್ಥಾನದಲ್ಲಿದೆ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಅಂತ ಕೇಳಿದ್ರೆ ಗುರು. ಸೊ 2ನೇ ಪ್ಲೇಸ್ ಅಲ್ಲಿ ಇರೋದು ಶನಿ ಗ್ರಹ, 3ನೇ ಪ್ಲೇಸ್ ಅಲ್ಲಿ ಇರೋದು ಯುರೇನಸ್, 4ನೇ ಪ್ಲೇಸ್ ಅಲ್ಲಿ ಇರೋದೇ ನೆಪ್ಚೂನ್, 5ನೇ ಪ್ಲೇಸ್ ಅಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಭೂಮಿ, 5th ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ ಸೈಜ್ ಅಲ್ಲಿ. ಸೊ 6ನೇ ಪ್ಲೇಸ್ ಅಲ್ಲಿ ಇರುವಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ಶುಕ್ರ ಇರುತ್ತೆ, 7ನೇ ಪ್ಲೇಸ್ ಅಲ್ಲಿ ಮಂಗಳ ಇದೆ, 8ನೇ ಪ್ಲೇಸ್ ಅಲ್ಲಿ ಇರೋದೇ ಬುಧ ಗ್ರಹ. ಸೊ ಇದು ಗಾತ್ರ ಮತ್ತು ಆ ಸೂರ್ಯನಿಂದ ಇರುವಂತಹ ದೂರದ ಆಧಾರದ ಮೇಲೆ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇದ್ರ ಮುಂದುವರೆದಿರುವಂತಹ ಭಾಗ ಏನ್ ಪ್ರಶ್ನೆ ಕೇಳಬಹುದು, ಇಲ್ಲಿ ಯಾವ ಗ್ರಹಕ್ಕೆ ಉಪಗ್ರಹ ಇಲ್ಲ ಎನ್ನುವಂತಹ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾನೆ. ನೋಡಿ, ಇಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳಿದಾವಲ್ಲ, ಈ 2 ಗ್ರಹಗಳಿಗೆ ಯಾವುದೇ ಉಪಗ್ರಹಗಳು ಕಂಡು ಬರಲ್ಲ, ಅಂದ್ರೆ ಯಾವುದೇ ಸ್ಯಾಟಲೈಟ್ಸ್ ಇಲ್ಲ. ಯಾಕೆ ಸ್ಯಾಟಲೈಟ್ಸ್ ಇಲ್ಲ ಅಂತ ನೋಡಿದಾಗ ನೋಡಿ, ಇದು ಸೂರ್ಯನಿಗೆ ಅತಿ ಸಮೀಪದಲ್ಲಿದೆ. ಬುಧ ಗ್ರಹ ಸೂರ್ಯನಿಗೆ ಅತಿ ಸಮೀಪದಲ್ಲಿರೋದ್ರಿಂದ ಇಲ್ಲಿ ಟೆಂಪರೇಚರ್ ಏನಾಗಿರತ್ತಪ್ಪ ಅಂದ್ರೆ ಹೈ ಇರುತ್ತೆ. ಓಕೆ, ಉಷ್ಣಾಂಶ ಏನಾಗಿರತ್ತಪ್ಪ ಅಂದ್ರೆ ಜಾಸ್ತಿ ಇರೋದನ್ನ ನೋಡ್ತೀವಿ. ಹಾಗೆ ಗುರುತ್ವಾಕರ್ಷಣ ಬಲ ಏನಾಗಿರುತ್ತಪ್ಪ ಅಂದ್ರೆ ಕಡಿಮೆ ಇರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇರುತ್ತೆ. ಸೊ ಟೆಂಪರೇಚರ್ ಏನಾಗಿರುತ್ತಪ್ಪ ಅಂದ್ರೆ ಹೈ ಇರುತ್ತೆ. ಸೊ ಈ ಕಾರಣದಿಂದ ಅದಕ್ಕೆ ಯಾವುದೇ ಒಂದು ಉಪಗ್ರಹವನ್ನ ನಾವು ನೋಡಲ್ಲ, ಸೊ ಬುಧ ಗ್ರಹಕ್ಕೆ ಸಂಬಂಧಿಸಿದಂತೆ. ಸೊ ಅದೇ ರೀತಿ ಶುಕ್ರ ಗ್ರಹಕ್ಕೂ ಕೂಡ ಉಪಗ್ರಹಗಳಿಲ್ಲ. ಸೊ ಯಾಕೆ ಶುಕ್ರ ಗ್ರಹಕ್ಕೆ ಉಪಗ್ರಹ ಇಲ್ಲ ಅಂತ ನೋಡಿದಾಗ, ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚು ಯಾವ ಒಂದು ಅಂಶವನ್ನ ನೋಡ್ತೀವಪ್ಪ ಅಂದ್ರೆ CO2 ಅನ್ನ ನೋಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾಗಿದೆಯಪ್ಪ ಅಂದ್ರೆ ಜಾಸ್ತಿ ಇದೆ.
ಅವರೇಜ್ 95% ಕಾರ್ಬನ್ ಡೈಆಕ್ಸೈಡ್ ಕಂಡು ಬರೋದ್ರಿಂದ ಈ ಗ್ರಹದಲ್ಲಿ ಆಟೋಮೆಟಿಕಲಿ ಏನಾಗಿರುತ್ತಪ್ಪ ಅಂದ್ರೆ ಉಷ್ಣಾಂಶ ಅನ್ನೋದು ಹೆಚ್ಚಾಗಿರತ್ತೆ, ಗುರುತ್ವಾಕರ್ಷಣ ಬಲ ಅನ್ನೋದು ಏನಾಗಿರುತ್ತಪ್ಪ ಅಂದ್ರೆ ಕಡಿಮೆ ಇರುತ್ತೆ. ಹಾಗಾಗಿ ಸೌರವ್ಯೂಹದಲ್ಲಿ ಯಾವ ಗ್ರಹಗಳಿಗೆ ಉಪಗ್ರಹ ಇಲ್ಲ ಅಂತ ಕೇಳಿದ್ರೆ ಸೊ ನಮಗೆ ಕ್ಲಿಯರ್ ಇದೆ, ಬುಧ ಮತ್ತು ಶುಕ್ರ ಗ್ರಹಕ್ಕೆ ಯಾವುದೇ ಒಂದು ಸ್ಯಾಟಲೈಟ್ಸ್ ಇಲ್ಲ. ಸೊ ಇಲ್ಲಿ ಕ್ವಶನಿಗೆ ಆನ್ಸರ್ ಅಂತ ನೋಡಿದಾಗ ಇಲ್ಲಿ ನೋಡಿ ಬಿ ಮತ್ತು ಸಿ ರೈಟ್ ಆನ್ಸರ್ ಆಗಿರುತ್ತೆ. ಬಿ ಮತ್ತು ಸಿ ರೈಟ್ ಆನ್ಸರ್ ಆಗಿರೋದ್ರಿಂದ ಎರಡನೇದು ಏನು ಆಪ್ಷನ್ ಅಲ್ಲಿ ಇದೆಯೋ ಅದು ಸರಿಯಾದಂತಹ ಒಂದು ಉತ್ತರವಾಗಿರುತ್ತೆ. ಸೊ ಇನ್ನು ಒಂಚೂರು ಗ್ರಹದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋದಾದ್ರೆ ನೋಡಿ, ಎರಡು ಗ್ರಹಗಳಿಗೆ ಉಪಗ್ರಹ ಇಲ್ಲ, ಆದ್ರೆ ಭೂಮಿಗೆ ಸ್ಯಾಟಲೈಟ್ ಇದೆ ಅಂತ ನೋಡೋದಾದ್ರೆ ಹೌದು, ಅದಕ್ಕೆ ಇರುವಂತಹ ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ ಮೂನ್ ಅಂತಾನೆ ಕರಿತೀವಿ. ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಸೊ ಮಂಗಳ ಗ್ರಹಕ್ಕೂ ಕೂಡ ಉಪಗ್ರಹಗಳಿದಾವೆ. ಆ ಉಪಗ್ರಹದ ಹೆಸರು ಪೋಬೋಸ್ ಮತ್ತು ಡಿಮೋಸ್ ಅಂತೇಳಿ ಕರಿತೀವಿ. ಸೊ ಪೋಬೋಸ್ ಮತ್ತು ಡಿಮೋಸ್ ಇದಾವಲ್ಲ, ಇವು ಯಾವ ಗ್ರಹದ ಉಪಗ್ರಹ ಅಂತ ಕೇಳ್ತಾನೆ, ಮಂಗಳ ಗ್ರಹದ ಉಪಗ್ರಹ. ಸೊ ಇದರಲ್ಲಿ ಡಿಮೋಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಡಿಮೋಸ್ ಇಂಪಾರ್ಟೆಂಟ್ ಆಗಿರುತ್ತಪ್ಪ ಅಂದ್ರೆ ನಮ್ಮ ಸೌರವ್ಯೂಹದಲ್ಲೇ ಅತ್ಯಂತ ಚಿಕ್ಕ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಡಿಮೋಸ್. ಸ್ಮಾಲೆಸ್ಟ್ ಸ್ಯಾಟಲೈಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ರೆ ಡಿಮೋಸ್ ಅನ್ನ ಆನ್ಸರ್ ಮಾಡಬೇಕಾಗತ್ತೆ. ಸೊ ಅದರ ಜೊತೆಗೆ ನೆಕ್ಸ್ಟ್ ಗುರುಗ್ರಹಕ್ಕೆ ಪ್ರಮುಖವಾಗಿರುವಂತಹ 4 ಉಪಗ್ರಹಗಳನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಅಯ್ಯೋ ಅಂತ ಕರಿತೀವಿ, ಅಯ್ಯೋ, ಯುರೋಪ, ಗ್ಯಾನಿಮಿಡ್ ಮತ್ತು ಕ್ಯಾಲಿಸ್ಟೋ ಅಂತೇಳಿ, ಕ್ಯಾಲಿಸ್ಟೋ ಎನ್ನುವಂತಹ 4 ಉಪಗ್ರಹಗಳನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಈ 4 ಉಪಗ್ರಹಗಳನ್ನ 1609ರಲ್ಲಿ ಗೆಲಿಲಿಯೋ ಅನ್ನೋರು ಇದನ್ನ ಕಂಡುಹಿಡಿತಾರೆ. ಸೊ ಈ ಉಪಗ್ರಹಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಎಕ್ಸಾಂಪಲ್ ಕಾನ್ಸಂಟ್ರೇಟ್ ಮಾಡೋದು ಯಾವ್ದಪ್ಪ ಅಂದ್ರೆ ಗ್ಯಾನಿಮಿಡವನ್ನ. ಯಾಕೆ ಗ್ಯಾನಿಮಿಡದ ಬಗ್ಗೆ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರೆ ಇಡೀ ಸೌರವ್ಯೂಹದಲ್ಲೇ ಅತ್ಯಂತ ದೊಡ್ಡ ಉಪಗ್ರಹ, ಲಾರ್ಜೆಸ್ಟ್ ಸ್ಯಾಟಲೈಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಯಾವ್ದಾಗಿರ್ಬೇಕಪ್ಪ ಅಂದ್ರೆ ಗ್ಯಾನಿಮಿಡ ಆಗಿರ್ಬೇಕಾಗತ್ತೆ. ಲಾರ್ಜೆಸ್ಟ್ ಅಂತ ಕೇಳಿದ್ರೆ ಗ್ಯಾನಿಮಿಡ, ಸ್ಮಾಲೆಸ್ಟ್ ಅಂತ ಕೇಳಿದಾಗ ಡಿಮೋಸ್ ಆಗಿರತ್ತೆ. ಡಿಮೋಸ್ ಮಂಗಳ ಗ್ರಹದ ಉಪಗ್ರಹವಾಗಿದ್ರೆ ಗ್ಯಾನಿಮಿಡ ಗುರುಗ್ರಹದ ಉಪಗ್ರಹವಾಗಿರುತ್ತೆ. ಸೊ ನೋಡಿ, ಈ ಗ್ರಹಗಳಲ್ಲೇ ಅತ್ಯಂತ ಸುಂದರವಾದಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ಶನಿ ಗ್ರಹ. ಸೊ ಯಾಕೆ ಇದು ಸುಂದರವಾಗಿದೆಯಪ್ಪ ಅಂದ್ರೆ ಇದಕ್ಕೆ ತನ್ನದೇ ಆದಂತಹ ಒಂದು ಬಳೆ ವ್ಯವಸ್ಥೆನ, ರಿಂಗಿಂಗ್ ಸಿಸ್ಟಮ್ ಅನ್ನ ಹೊಂದಿದೆ. ಆದ್ರಿಂದ ಇದು ಸೌರವ್ಯೂಹದಲ್ಲೇ ಅತ್ಯಂತ ಸುಂದರವಾದಂತಹ ಒಂದು ಗ್ರಹ ಅಂತಾನೆ ಕರಿತೀವಿ ಶುಕ್ರವನ್ನ. ಸೌರವ್ಯೂಹದಲ್ಲೇ ಅತ್ಯಂತ ಶೀತವಾದಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ನೆಪ್ಚೂನ್. ಯಾಕೆ ಇದು ಅತ್ಯಂತ ಶೀತವಾಗಿರುತ್ತೆ ಅಂತ ಕೇಳಿದಾಗ ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹ ನೆಪ್ಚೂನ್ ಆಗಿರುತ್ತೆ. ಆದ್ರಿಂದ ಇದು ತುಂಬಾ ಕೋಲ್ಡ್ ಆಗಿರುವಂತಹ ಒಂದು ಪ್ಲಾನೆಟ್ ಅಂತಾನೆ ಕರಿತೀವಿ. ಸೌರವ್ಯೂಹದಲ್ಲೇ ಅತಿ ಹೊಳಪಿನ ಗ್ರಹ ಅಂತ ಕೇಳಿದಾಗ ಯಾವುದನ್ನ ಆನ್ಸರ್ ಮಾಡಬೇಕಾಗತ್ತೆ ನಾವು? ಶುಕ್ರವನ್ನ ಆನ್ಸರ್ ಮಾಡಬೇಕಾಗತ್ತೆ. ಸೋಲಾರ್ ಸಿಸ್ಟಮ್ ಅಲ್ಲೇ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕೇಳಿದ್ರೆ ಅದು ಶುಕ್ರ ಗ್ರಹವಾಗಿರುತ್ತೆ. ಯಾಕೆ ಶುಕ್ರ ಗ್ರಹ ಅತಿ ಹೆಚ್ಚು ಹೊಳಪಿನಿಂದ ಕೂಡಿದೆ ಅಂತ ನೋಡಿದಾಗ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅದು ಹೊಳಪನ್ನ ಹೊಂದಿರೋದನ್ನು ಕೂಡ ನಾವು ನೋಡಬಹುದು. ಸೊ ಈ ವಿಚಾರವನ್ನ ಇಟ್ಕೊಂಡು FTA ಅಥವಾ STA ಎಕ್ಸಾಮ್ ಅಲ್ಲಿ ಫೋಕಸ್ ಅನ್ನ ಮಾಡ್ತಾ ಹೋಗ್ತಾನೆ. ಸೊ ಇದು ಗ್ರಹಗಳು ಅಂತ ನಾವು ಸ್ಟಡಿ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಮೊದಲನೇ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಎರಡನೇದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಗೋ ಟು ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2 ನೋಡಿ, ಪಟ್ಟಿ 1ರಲ್ಲಿನ ರಾಷ್ಟ್ರಗಳು. ಸೊ ಪಟ್ಟಿ 1ರಲ್ಲಿ ರಾಷ್ಟ್ರಗಳಿದ್ರೆ ಪಟ್ಟಿ 2ರಲ್ಲಿ ಪರ್ವತಗಳನ್ನು ಹೊಂದಿದೆ. ಸೊ ಇದನ್ನ ನಾವು ಹೊಂದಿಸಿ ಬರಿಬೇಕಾಗತ್ತೆ. ನೋಡಿ ಆಪ್ಷನ್ಸ್, ಪಟ್ಟಿ ಎ ಯಲ್ಲಿ ಭಾರತ, ಸ್ವಿಟ್ಜರ್ಲ್ಯಾಂಡ್, ಸೈಬೀರಿಯಾ ಮತ್ತು ಚಿಲಿ ರಾಷ್ಟ್ರಗಳಿದಾವೆ. ಪರ್ವತಗಳು ಆಲ್ಫಸ್, ನೆಕ್ಸ್ಟ್ ಅಲ್ಟೈ ಪರ್ವತ, ಆಂಟೀಸ್ ಮತ್ತು ಅರಾವಳಿ ಪರ್ವತಗಳನ್ನ ನಾವಿಲ್ಲಿ ಲಿಸ್ಟ್ 2 ಅಲ್ಲಿ ನೋಡ್ತೀವಿ. ಸೊ ಇದಕ್ಕೆ ನಾವು ರೈಟ್ ಆನ್ಸರ್ ಅಂತ ಹೇಳಿ ಹುಡುಕ್ತಾ ಹೋದಾದ್ರೆ ನೋಡಿ, ಭಾರತದಲ್ಲಿರುವಂತಹ ಪ್ರಮುಖ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಅರಾವಳಿ ಪರ್ವತ ಶ್ರೇಣಿ. ಸೊ ಇದು ಇಡೀ ಪ್ರಪಂಚದತ್ತೆ ಅತಿ ಹಳೆಯದಾದಂತಹ ಒಂದು ಪರ್ವತ ಶ್ರೇಣಿ ಅಂತಾನೆ ಕರಿತೀವಿ. ಓಲ್ಡೆಸ್ಟ್
ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ, ಮಡಿಕೆ ಪರ್ವತ ಅಂತ ಕರಿತೀವಿ ಅರಾವಳಿಯನ್ನ. ಸೊ ಇದು ಭಾರತದಲ್ಲಿ ಕಂಡುಬರುತ್ತೆ. ಸೊ ಭಾರತದ ಪ್ರಮುಖವಾಗಿ ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ಡೆಲ್ಲಿ ಭಾಗದಲ್ಲಿ ನಾವು ಇದನ್ನ ನೋಡಬಹುದು. ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ಡೆಲ್ಲಿಯಲ್ಲಿ ಹಾದು ಹೋಗಿರುವಂತಹ ಒಂದು ಪರ್ವತವೇ ಅರಾವಳಿ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಇದೆಯಲ್ಲ, ಸ್ವಿಟ್ಜರ್ಲ್ಯಾಂಡಿನಲ್ಲಿ ಕಂಡು ಬರುವಂತಹ ಒಂದು ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಆಲ್ಪಸ್ ಪರ್ವತ ಶ್ರೇಣಿ. ಹಾಗೆ ಸೈಬೀರಿಯಾದಲ್ಲಿ ಕಂಡು ಬರುವಂತಹ ಒಂದು ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರೆ ಆಲ್ಟೈ ಪರ್ವತ ಶ್ರೇಣಿ. ಚಿಲಿಯಲ್ಲಿ ಕಂಡು ಬರುವಂತಹ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಆಂಡಿಸ್ ಪರ್ವತ ಶ್ರೇಣಿ. ಓಕೆ, ಸೊ ನೋಡಿ ಇಲ್ಲಿ ಆಲ್ಪಸ್ ಪರ್ವತ ಶ್ರೇಣಿ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಕಂಡು ಬರುತ್ತೆ. ಇದು ಯುರೋಪ್ ನಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಪರ್ವತ ಶ್ರೇಣಿಯಾಗಿರುತ್ತೆ. ನೆಕ್ಸ್ಟ್ ಆಲ್ಟೈ ಅನ್ನುವಂಥದ್ದು ಏಷ್ಯಾದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಪರ್ವತ ಶ್ರೇಣಿಯಾಗಿದ್ರೆ ಆಂಡಿಸ್ ಎನ್ನುವಂಥದ್ದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಪರ್ವತ ಶ್ರೇಣಿ ಆಗಿರುತ್ತೆ. ಸೊ ಇದರ ಆನ್ಸರ್ ಅಂತ ಹೇಳಿ ನೋಡ್ತಾ ಹೋದಾಗ ನೋಡಿ, ಭಾರತ ಅಂತ ನೋಡಿದಾಗ 4ನೇ ಆಪ್ಷನ್ ಅಲ್ಲಿ ರೈಟ್ ಇದೆ. ಸೊ ಹಾಗಾಗಿ ಎಗೆ 4 ಅಂತ ಹೇಳಿ ನಾವು ಹುಡುಕಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಈಸಿಯಾಗಿ ನೀವು ಆನ್ಸರ್ ಅನ್ನ ಪತ್ತೆ ಹಚ್ಚಬಹುದು. ಹೇಗೆ ನೋಡಿದಾಗ ಇಲ್ಲಿ 4 ಅನ್ನೋದು ನಿಮಗೆ ಒಂದು ಆನ್ಸರ್ ಸಿಕ್ಕಿದೆ. ಎ ಅಲ್ಲಿ ಮತ್ತೆಲ್ಲರೂ 4 ಇದೆ ಅಂದ್ರೆ ಎಲ್ಲೂ ಕೂಡ 4 ಇಲ್ಲ. ಹಾಗಾಗಿ 3ನೇ ಆನ್ಸರ್ ಅನ್ನ ಈಸಿಯಾಗಿ ನಾವು ರೈಟ್ ಮಾರ್ಕ್ ಹಾಕಬಹುದು. ಬೇರೆ ಯಾವುದು ಕೂಡ ಹುಡುಕುವಂತ ನೆಸೆಸಿಟಿ ನಮಗೆ ಇರೋದಿಲ್ಲ. ಆದ್ರೂ ನೋಡೋದಾದ್ರೆ ನೋಡಿ, ಈಗ ಬಿಗೆ ಆಪ್ಷನ್ ಆನ್ಸರ್ ಏನಿದೆಯಪ್ಪ ಅಂದ್ರೆ ಎ ಇರದೆ, ಹಾಗೆ ಸಿಗೆ 2 ಇದೆ, ಹಾಗೆ ಡಿಗೆ ಯಾವ್ದಿದೆಯಪ್ಪ ಅಂದ್ರೆ 3 ಇದೆ. ರೈಟ್ ಆನ್ಸರ್ ಥರ್ಡ್ ಆಗಿರುತ್ತೆ ಕ್ವಶನ್ ನಂಬರ್ 2ಗೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 3. ನೋಡಿ, ಭಾರತದ 2011ರ ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಬಗ್ಗೆ ಕ್ವಶನ್ ಅನ್ನ ಕೇಳಿದಾನೆ. 964 ಇದೆ. ಸೊ 929, 933 ಇದೆ, 943 ಇದೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಆಸ್ ಎ 2011 ಸೆನ್ಸಸ್ ಪ್ರಕಾರ ಸೆಕ್ಸ್ ರೇಷಿಯೋ ಭಾರತದ ಎಷ್ಟು ಅಂತ ಕೇಳಿದ್ರೆ 943. ಸೊ ಇಲ್ಲಿ ಕೆಲವೊಂದು ವಿಚಾರವನ್ನ ನಾವು ಡೈರೆಕ್ಟ್ ಕ್ವಶನ್ ಅಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಏನ್ ಕೇಳ್ತಾನೆ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯವಾರು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ. ಸೊ ಈಗ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ ಕಂಡು ಬರುತ್ತೆ. ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯ ಅಂತ ಹೇಳಿ ನೋಡಿದಾಗ ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಇದು ಪಾಪ್ಯುಲೇಷನ್ ಬೇಸ್ ಅಲ್ಲಿ ನೋಡ್ತೀವಿ ಆಸ್ ಎ 2011 ಸೆನ್ಸಸ್ ಪ್ರಕಾರ. ಕರ್ನಾಟಕಕ್ಕೂ ಕೂಡ ಹೋಲಿಕೆ ಮಾಡಿ ನೋಡಬಹುದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ರೆ, ಅತಿ ಕಡಿಮೆ ಜನಸಂಖ್ಯೆ ಕಂಡುಬರೋದು ಕೊಡಗಿನಲ್ಲಿ ಕಂಡುಬರುತ್ತೆ, ಅತಿ ಕಡಿಮೆ ಜನಸಂಖ್ಯೆ. ಸೊ ಹಾಗೆ ನೆಕ್ಸ್ಟ್ ಜನಸಂಖ್ಯೆ ಆದ ನಂತರ ಜನಸಾಂದ್ರತೆ ಅಥವಾ ಜನಸಂಖ್ಯಾ ಬೆಳವಣಿಗೆ ದರವನ್ನ ನೋಡ್ಬೇಕಾಗತ್ತೆ. ಬೆಳವಣಿಗೆ ದರ, ಓಕೆ, ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತಾನೆ ಕರಿತೀವಿ. ಸೊ ಈ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಭಾರತದಲ್ಲಿ ಮೇಘಾಲಯ ಟಾಪ್ ಪ್ಲೇಸ್ ಅಲ್ಲಿ ಕಂಡುಬರುತ್ತೆ. ಮೇಘಾಲಯ. ಸೊ ಅತಿ ಕಡಿಮೆ ಇರುವಂತದ್ದು ನಾಗಾಲ್ಯಾಂಡ್. ಓಕೆ, ನಾಗಾಲ್ಯಾಂಡ್ ಅಲ್ಲಿ ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿದೆ. ಸೊ ಅದೇ ಕರ್ನಾಟಕದಲ್ಲಿ ಸೇಮ್ ಬೆಂಗಳೂರು ಸಿಟಿ ಅನ್ನೋದೇ ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿದೆ. ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿರುವಂತಹ ಒಂದು ಜಿಲ್ಲೆ ನೋಡಿದಾಗ ಚಿಕ್ಕಮಗಳೂರು ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿರೋದನ್ನ ನೋಡಬಹುದು. ಸೊ ಹಾಗೆ ನೆಕ್ಸ್ಟ್ ಜನಸಾಂದ್ರತೆ ಅಂತಾನೆ ನೋಡ್ತೀವಿ. ಜನಸಾಂದ್ರತೆ, ಓಕೆ, ಡೆನ್ಸಿಟಿಯ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಸೊ ಡೆನ್ಸಿಟಿಯಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇರುವಂತದ್ದು ರಾಜ್ಯವಾರು ನೋಡಿದಾಗ ಬಿಹಾರದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದ್ರೆ, ಅರುಣಾಚಲ್ ಪ್ರದೇಶ್ ಇದೆಯಲ್ಲ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಸೊ ನಮ್ಮ ರಾಜ್ಯದ ಜಿಲ್ಲಾವಾರು ನೋಡಿದಾಗ ಬೆಂಗಳೂರು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ. ಬೆಂಗಳೂರು ಸಿಟಿ ಅತಿ ಕಡಿಮೆ ಜನಸಾಂದ್ರತೆ ಇರೋದನ್ನ ನೋಡೋದಾದ್ರೆ ಸೇಮ್ ಕೊಡಗು ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಸೊ ಹಾಗೆ ಮುಂದುವರೆದು ನೋಡೋದಾದ್ರೆ ಜನಸಾಂದ್ರತೆ ಲಿಟ್ರಸಿ ರೇಟ್, ಸಾಕ್ಷರತೆಯ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನೆ. ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿದೆ ಅಂದ್ರೆ ಕೇರಳ ಲಿಟ್ರಸಿ ರೇಟ್ ಅಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಸೊ ಕೇರಳ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರೆ ಬಿಹಾರ ಲಾಸ್ಟ್ ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ.
ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಕೇಳಿದ್ರೆ ಬಿಹಾರ ಗೊತ್ತಿರಲಿ. ಸೊ ಇಲ್ಲಿ ಜಿಲ್ಲಾವಾರು ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಟಾಪ್ ಪ್ಲೇಸ್ ಅಲ್ಲಿ ಕಂಡು ಬಂದ್ರೆ ಅತಿ ಕಡಿಮೆ ಯಾದಗಿರಿಯನ್ನ ನಾವು ನೋಡ್ತೀವಿ. ಯಾದಗಿರಿ ಜಿಲ್ಲಾವಾರು ಮಾಹಿತಿ ರಾಜ್ಯಕ್ಕೆ ಸಂಬಂಧಿಸಿದಂತೆ. ಸೊ ಇದಾದ್ಮೇಲೆ ಲಿಂಗಾನುಪಾತವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಆಲ್ರೆಡಿ ಎಷ್ಟು ಲಿಂಗಾನುಪಾತ ಇದೆ ಅಂತೇಳಿ ನೋಡಿದ್ವಿ. ಅದರಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಇರುವಂತದ್ದು, ಲಿಂಗಾನುಪಾತದಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಕೇರಳ. ಲಾಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಹರಿಯಾಣವನ್ನ ನೋಡ್ತೀವಿ, ಹರಿಯಾಣ. ಸೊ ಅದೇ ನಮ್ಮ ಒಂದು ರಾಜ್ಯದಲ್ಲಿ ಸಂಬಂಧಿಸಿದಂತೆ ಜಿಲ್ಲಾವಾರು ನೋಡಿದಾಗ ಉಡುಪಿ ಟಾಪ್ ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಸೊ ಅತಿ ಕಡಿಮೆ ಇರುವಂತದ್ದು ಜಿಲ್ಲಾವಾರು ನೋಡಿದಾಗ ಬೆಂಗಳೂರು ಸಿಟಿ ಅತಿ ಕಡಿಮೆ ಹೊಂದಿರುತ್ತೆ, ಬೆಂಗಳೂರು ನಗರ. ಸೊ ಈ ಲಿಸ್ಟ್ ಎಲ್ಲ ನೋಡ್ತಾ ಹೋದಾಗ ಓವರ್ ಆಲ್ ಆಗಿ ಡೈರೆಕ್ಟ್ ಕ್ವಶನ್ಸ್ ಅನ್ನ ಬರೋ ಸಾಧ್ಯತೆ ಇರುತ್ತೆ. ಸೊ ಇದನ್ನ ತಿಳ್ಕೊಂಡ್ರೆ ಸಾಕು. ಅತಿ ಹೆಚ್ಚು ಜನಸಂಖ್ಯೆ, ಬೆಳವಣಿಗೆ ದರ, ಸಾಕ್ಷರತೆ ಮತ್ತೆ ಜನಸಾಂದ್ರತೆ ಮತ್ತೆ ಲಿಂಗಾನುಪಾತವನ್ನ ನಾವು ಟಾಪ್ ಮತ್ತು ಬಾಟಮ್ ಪ್ಲೇಸ್ ಅಲ್ಲಿ ಅಥವಾ ಅತಿ ಹೆಚ್ಚು ಅತಿ ಕಡಿಮೆ ಎಲ್ಲಿ ಕಂಡು ಬರುತ್ತೆ ಅಂತೇಳಿ ಸೊ ರಾಜ್ಯವಾರು ಮತ್ತೆ ಜಿಲ್ಲಾವಾರು ಮಾಹಿತಿಯನ್ನ ನಾವು ಕಲೆ ಹಾಕಬೇಕಾಗತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಯಾವ್ದಾಗಿದೆ? ಡಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಗೋ ಟು ನೆಕ್ಸ್ಟ್ ಕ್ವಶನ್. ನೋಡಿ, 1ನೇ ಮತ್ತು 2ನೆಯ ಪಟ್ಟಿಯನ್ನು ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಪಟ್ಟಿ 1ರಲ್ಲಿ ಏನೇನಿದೆ? ವಿಮಾನ ನಿಲ್ದಾಣ ಇದೆ, ರೈಲ್ವೆ ಜಂಕ್ಷನ್ ಇದೆ, ಸುರಂಗ ಮಾರ್ಗ ಇದೆ ಮತ್ತೆ ಪರ್ವತ ಕಣಿವೆ, ಮೌಂಟೇನ್ ಪಾಸ್ ಅನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಪಟ್ಟಿ 2ರಲ್ಲಿ ಜೋಲಾರ್ಪೇಟೆ ಇದೆ, ಪಾಲಂ ಇದೆ, ಖೈಬರ್ ಇದೆ ಮತ್ತೆ ಬನ್ನಿಹಾಲ್ ಅಂತೇಳಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಇದಕ್ಕೆ ನಾವು ಹೊಂದಿಸಿ ಬರೀಬೇಕಾಗತ್ತೆ. ನೋಡಿ, ವಿಮಾನ ನಿಲ್ದಾಣ ಅನ್ಕೂಡ್ಲೆ ಈ 4ರಲ್ಲಿ ಯಾವುದು ವಿಮಾನ ನಿಲ್ದಾಣಪ್ಪ ಅಂದ್ರೆ ಪಾಲಂ ಎನ್ನುವಂಥದ್ದು ವಿಮಾನ ನಿಲ್ದಾಣ ಆಗಿದೆ. ನೋಡಿ, ಈ ಪಾಲಂ ವಿಮಾನ ನಿಲ್ದಾಣ ಎಲ್ಲಿದೆಯಪ್ಪ ಅಂದ್ರೆ ದೆಹಲಿಯಲ್ಲಿ ಕಂಡುಬರುತ್ತೆ. ಇದನ್ನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಾನು ಕೂಡ ನಾವು ಕರಿತೀವಿ, ಪಾಲಂ ವಿಮಾನ ನಿಲ್ದಾಣ. ಸೊ ನೆಕ್ಸ್ಟ್ ರೈಲ್ವೆ ಜಂಕ್ಷನ್ ಅಂತ ಕೇಳಿದಾಗ ಇದು ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಜೋಲಾರ್ಪೇಟೆಯಲ್ಲಿ ಕಂಡು ಬರುತ್ತೆ, ತಮಿಳುನಾಡಿನಲ್ಲಿ ಈ ಒಂದು ರೈಲ್ವೆ ಜಂಕ್ಷನ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಸುರಂಗ ಮಾರ್ಗ ಅಂತ ನೋಡಿದಾಗ ಸುರಂಗ ಮಾರ್ಗ ಇರುವಂತದ್ದು ಬನ್ನಿಹಾಲ್ ಸುರಂಗ ಮಾರ್ಗವನ್ನ ನಾವು ನೋಡ್ತೀವಿ. ಸೊ ಇದು JKಯಲ್ಲಿ ಕಂಡು ಬರುತ್ತೆ, ಜಮ್ಮು ಕಾಶ್ಮೀರದಲ್ಲಿ ನಾವು ಇದನ್ನ ನೋಡ್ಬೋದು. ಓಕೆ, ಸೊ ಹಾಗೆ ಪರ್ವತ ಕಣಿವೆ ಅಂತ ಕರಿತೀವಿ, ಮೌಂಟೇನ್ ಪಾಸ್ ನೋಡಿದಾಗ ಇದು ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದ್ರೆ ಖೈಬರ್. ಸೊ ಈ ಖೈಬರ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಕಂಡು ಬರೋದೇ ಈ ಖೈಬರ್ ಕಣಿವೆ ಮಾರ್ಗವನ್ನ ನೋಡಬಹುದು. ಸೊ ಆನ್ಸರ್ ಅಂತ ನೋಡಿದಾಗ ಇಲ್ಲಿ ನೋಡಿ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎ ಮತ್ತು ಬಿ ಇದಾವೆ ಮತ್ತೆ ಸಿ ಮತ್ತು ಡಿ ಅನ್ನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆನ್ಸರ್ ಮಾಡಿರೋದನ್ನ ನೋಡಬಹುದು. ಸೊ ನೋಡಿ, ಎಗೆ ಆನ್ಸರ್ ಅಂತ ಹುಡುಕಿದಾಗ 2 ರೈಟ್ ಆನ್ಸರ್ ಇರುತ್ತೆ. ನೋಡಿ, ಎಗೆ ಸೆಕೆಂಡ್ ಒನ್ ರೈಟ್ ಆನ್ಸರ್ ಇರುತ್ತೆ, ಇಲ್ಲಿ ಡಿ ಯಲ್ಲಿ ನಮಗೆ ನೇರವಾಗಿ ಉತ್ತರ ಸಿಕ್ಕಿದೆ. ಹಾಗೆ ನೋಡಿ, ರೈಲ್ವೆ ಜಂಕ್ಷನ್ 1ನೇದು ರೈಟ್ ಆನ್ಸರ್ ಇದೆ. ಸೊ ಸುರಂಗ ಮಾರ್ಗ 4ನೇದು ರೈಟ್ ಆನ್ಸರ್ ಇದೆ. ಹಾಗೆ ಪರ್ವತ ಕಣಿವೆ ಅನ್ನೋದು 3ನೇದು ರೈಟ್ ಆನ್ಸರ್ ಇದೆ. ಈ ಒಂದು 4ನೇ ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ ಇಸ್ ರೈಟ್ ಆನ್ಸರ್. ಓಕೆ, ಸೊ ಗೋ ಟು ನೆಕ್ಸ್ಟ್ ಕ್ವಶನ್. ಸೊ 1ನೇ ಮತ್ತು 2ನೇ ಪಟ್ಟಿಯನ್ನ ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾನೆ. ಪಟ್ಟಿ 1ರಲ್ಲಿ ಕೆಲವೊಂದು ನದಿಗಳನ್ನ ಕೊಟ್ಟಿದ್ದಾನೆ, ಪಟ್ಟಿ 2ರಲ್ಲಿ ಅದರ ಒಂದು ಉಪನದಿಗಳನ್ನು ಕೂಡ ಕೊಟ್ಟಿರೋದನ್ನ ನಾವು ನೋಡಬಹುದು. ಸೊ ಪಟ್ಟಿ ಎಯಲ್ಲಿ ಕಾವೇರಿ, ಗಂಗೆ, ಕೃಷ್ಣೆ ಮತ್ತು ಸಿಂಧು ನದಿಗಳಿದಾವೆ. ಪಟ್ಟಿ ಬಿ ಯಲ್ಲಿ ಗೋಮತಿ ಇದೆ, ತುಂಗಭದ್ರಾ, ಝೀಲಂ ಮತ್ತು ಕಪಿಲಾ ಅಂತೇಳಿ ಇದೆ. ನೋಡಿ, ಈಗ ಪಟ್ಟಿ 1ರಲ್ಲಿ ಕಾವೇರಿ ನದಿಯ ಉಪನದಿ ಯಾವುದು ಅಂತ ನೋಡೋದಾದ್ರೆ ಸೊ ನೇರವಾಗಿ ನಾವು 4ನೇ ಆಪ್ಷನ್ಸ್ ಬರ್ಬೇಕಾಗತ್ತೆ. ಕಪಿಲಾ ಅನ್ನುವಂಥದ್ದು ಕಾವೇರಿ ನದಿಯ ಉಪನದಿ. ಕಪಿಲಾ ಅಥವಾ ಇದನ್ನ ಮತ್ತೊಂದು ಹೆಸರಲ್ಲಿ ಕರಿತೀವಿ ಕಬಿನಿ. ಓಕೆ, ಸೊ ನೆಕ್ಸ್ಟ್ ಗಂಗೆ ಉಪನದಿ ಯಾವುದಪ್ಪ ಅಂದ್ರೆ ಗೋಮತಿ ಗಂಗಾ ನದಿಯ ಉಪನದಿ ಆಗಿರುತ್ತೆ. ಹಾಗಾದ್ರೆ ಕೃಷ್ಣಾ ನದಿಯ ಉಪನದಿ ಯಾವುದಪ್ಪ ಅಂದ್ರೆ ತುಂಗಭದ್ರಾ ಕೃಷ್ಣಾ ನದಿಯ ಉಪನದಿ. ಆದ್ರೆ ಸಿಂಧೂ ನದಿಯ ಉಪನದಿ ಯಾವುದಪ್ಪ ಅಂದ್ರೆ ಝೀಲಂ ಸಿಂಧೂ ನದಿಯ ಉಪನದಿ ಆಗಿರುತ್ತೆ.
ಸೊ ಇಲ್ಲಿ ಕೆಲವೊಂದು ಪ್ರಮುಖವಾದಂತಹ ಉಪನದಿಗಳನ್ನ ನಾವು ಇಲ್ಲೇ ತಿಳ್ಕೊಂತ ಹೋಗ್ಬಿಡೋಣ. ಕಾವೇರಿಗೆ ಕಪಿಲ ಉಪನದಿ ಆದ್ರೆ ಮತ್ಯಾವ್ಯಾವ ನದಿಗಳಿದಾವೆ ನೋಡಿ. ಲಕ್ಷ್ಮಣ ತೀರ್ಥ ನದಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಹೇಮಾವತಿ ನದಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಹಾರಂಗಿ ನದಿನೂ ಕೂಡ ಕಬ್ಬಿನಿ, ಲಕ್ಷ್ಮಣ ತೀರ್ಥ, ಹೇಮಾವತಿ, ಹಾರಂಗಿ ನದಿ. ನೆಕ್ಸ್ಟ್ ಲೋಕಪಾವನಿ ಅಂತ ಇದೆ, ಲೋಕಪಾವನಿ ನದಿಯನ್ನು ಕೂಡ ನಾವು ನೋಡಬಹುದು. ಸೊ ಅದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿರುವಂತಹ ನದಿ ಅರ್ಕಾವತಿ ನದಿ. ಅರ್ಕಾವತಿ ಬೆಂಗಳೂರಿನಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಸೊ ಇವು ಯಾವ ನದಿಯ ಉಪನದಿಯಪ್ಪ ಅಂದ್ರೆ ಕಾವೇರಿ ನದಿಯ ಪ್ರಮುಖ ಉಪನದಿ. ನೆಕ್ಸ್ಟ್ ಗಂಗಾ ನದಿಯ ಉಪನದಿ ಗೋಮತಿ ಇದೆ. ನೆಕ್ಸ್ಟ್ ಘಾಗರ್ ನದಿ ಅಂತ ಹೇಳಿ ನೋಡಬಹುದು. ಗಂಡಕ್ ಅಂತ ಹೇಳಿ ನದಿ ಇದೆ, ಗಂಡಕ್. ನೆಕ್ಸ್ಟ್ ಕೋಸಿ ನದಿನೂ ಕೂಡ ನೋಡ್ತೀವಿ. ಮಹಾನಂದ ನದಿನೂ ಕೂಡ ನೋಡಬಹುದು, ಮಹಾನಂದ ಅಂತೇಳಿ ನದಿ ಇದೆ. ಸೊ ಇದು ಬಿಟ್ರೆ ಯಮುನಾ ನದಿ ಗೊತ್ತಿರುವಂತಹ ವಿಚಾರ. ಯಮುನಾ ನದಿನೂ ಕೂಡ ಗಂಗಾ ನದಿಯ ಪ್ರಮುಖ ಉಪನದಿ. ಸೊ ಯಮುನಾ ಆದ ನಂತರ ಸೋನ್ ನದಿನೂ ಕೂಡ ಗಂಗಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಕೃಷ್ಣಾ ನದಿ ಅಂದ ಕೂಡಲೇ ತುಂಗಭದ್ರಾ ಒಂದು ನದಿ ನಮಗೆ ಕ್ಲಿಯರ್ ಇದೆ. ನೆಕ್ಸ್ಟ್ ಘಟ್ಟಪ್ರಭಾ ಅಂತ ಕೇಳಿದಿರಿ. ಮಲ್ಲಪ್ರಭಾ ನದಿನೂ ಕೂಡ ಈ ಒಂದು ತುಂಗಾ ನದಿಯ ಉಪನದಿಗಳಾಗಿರ್ತವೆ. ಘಟ್ಟಪ್ರಭಾ, ಮಲ್ಲಪ್ರಭಾ. ನೆಕ್ಸ್ಟ್ ದೋಣಿ ನದಿ, ಭೀಮಾ ನದಿ. ಸೊ ಇವು ಕೃಷ್ಣೆಯ ಪ್ರಮುಖ ಉಪನದಿಗಳಾಗಿದ್ದಾವೆ. ನೆಕ್ಸ್ಟ್ ಸಿಂಧೂ ನದಿಯ ಉಪನದಿಗಳು ಜೀಲಂ, ಚೀನಾಬ್ ಅಂತಾನೆ ಕರಿತೀವಿ. ಚೀನಾಬ್, ರಾವಿ, ಬಿಯಾಸ್ ಮತ್ತು ಸೆಟ್ಲೇಜ್ ನದಿಗಳು ಇವು ಪ್ರಮುಖವಾಗಿ ಯಾವ ನದಿಯ ಉಪನದಿಗಳಾಗಿದ್ದಾವಪ್ಪ ಅಂದ್ರೆ ಸಿಂಧೂ ನದಿಯ ಉಪನದಿಗಳಾಗಿರ್ತವೆ. ಸೊ ಈಗ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ಕಾವೇರಿ ಅಂದ್ಕೂಡ್ಲೇನೆ 4ನೇ ಆಪ್ಷನ್ ಬರ್ಬೇಕಾಗತ್ತೆ. ಇಲ್ಲಿ ಎಲ್ಲಿದೆ ಅಂತ ನೋಡಿದಾಗ ನೋಡಿ, ಬಿ ಯಲ್ಲೂ 4 ಇದೆ, ಹಾಗೆ ಡಿ ಯಲ್ಲೂ ಕೂಡ 4 ರೈಟ್ ಇದೆ. ಸೊ ಗಂಗೆಯ ಉಪನದಿ ಯಾವ್ದಪ್ಪ ಅಂದ್ರೆ ಗೋಮತಿ ಇದೆ. ಸೊ ಒಂದನ್ನ ಹುಡ್ಕೊಂಡ್ ಬರ್ಬೇಕಾಗತ್ತೆ. ಬಿಗೆ 1 ನೋಡಿ, ಬಿಗೆ 1 ಇಲ್ಲಿ ರೈಟ್ ಇದೆ. ಸೊ 3ನೇದು ಇಲ್ಲಿ ತಪ್ಪಾಗಿರೋದು ನಮಗೆ ಕ್ಲಿಯರ್ ಇದೆ. ಸೊ ಮುಂದೋರ್ದು ಹಾಗೆ ಹುಡ್ಕೋಬಹುದು. ಕೃಷ್ಣೆಯ ಉಪನದಿ ಯಾವ್ದಪ್ಪ ಅಂದ್ರೆ ತುಂಗಭದ್ರಾ ಇದೆ. ಸೊ 2ನೇದು ಕೂಡ ಇಲ್ಲಿ ರೈಟ್ ಆನ್ಸರ್ ಇದೆ. ಸಿಂಧೂ ನದಿಯ ಉಪನದಿ ಯಾವ್ದಪ್ಪ ಅಂದ್ರೆ ಜೀಲಂ, 3ನೇದು ಕೂಡ ಡಿ ಗೆ ರೈಟ್ ಆನ್ಸರ್ ಇದೆ. ಹಾಗಾಗಿ ಆನ್ಸರ್ ಅಂತ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗಿದೆಯಪ್ಪ ಅಂದ್ರೆ ಡಿ ಅನ್ನೋದು ಸರಿ ಉತ್ತರವಾಗಿರುತ್ತೆ ಕ್ವಶನ್ ನಂಬರ್ 5ಗೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6ಗೆ ಹೋಗೋಣ. ನೋಡಿ, ಚಹಾ ಉತ್ಪಾದಿಸುವ ರಾಜ್ಯ. ಸೊ ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನ ಉತ್ಪಾದಿಸುವಂತಹ ರಾಜ್ಯ ಹಿಮಾಚಲ್ ಪ್ರದೇಶನೋ, ಗೋವಾನೋ, ಆಂಧ್ರ ಪ್ರದೇಶನೋ ಅಥವಾ ಅಸ್ಸಾಂ ಅಂತೇಳಿ ಕೊಟ್ಟಿದ್ದಾನೆ. ಸೊ ಕ್ಲಿಯರ್ ಇದೆ ಆನ್ಸರ್. ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅಸ್ಸಾಂ ಅತಿ ಹೆಚ್ಚು ಚಹಾವನ್ನ ಉತ್ಪಾದನೆ ಮಾಡುವಂತಹ ಒಂದು ರಾಜ್ಯವಾಗಿರುತ್ತೆ. ಸೊ ಅದೇ ರೀತಿ ಬೇರೆ ಒಂದು ಪ್ರಮುಖ ಬೆಳೆಗಳು ಅಂತ ನೋಡಿದಾಗ ನೋಡಿ, ಕಾಫಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುತ್ತೆ. ಸೊ ಅದರ ಜೊತೆಗೆ ರಬ್ಬರ್ ಅನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಅಂತ ಕೇಳಿದ್ರೆ ಕೇರಳ ರಬ್ಬರ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಹಾಗೆ ಸಾಂಬಾರು ಪದಾರ್ಥಗಳನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಅಂತ ಕೇಳಿದ್ರು ಕೂಡ ಯಾವ್ದು ಆನ್ಸರ್ ಆಗಿರುತ್ತೆ? ಕೇರಳ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೋಡಿ, ಹೊಗೆ ಸೊಪ್ಪು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ ಆಗಿರುತ್ತೆ. ಸೆಣಬನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ವೆಸ್ಟ್ ಬೆಂಗಾಲ್ ಆಗಿರುತ್ತೆ. ಸೊ ಕಬ್ಬು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ಒಂದು ರಾಜ್ಯ ನೋಡಿದಾಗ UP. ಸೊ ಅಷ್ಟೇ ಅಲ್ಲದೆ ಭತ್ತವನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ವೆಸ್ಟ್ ಬೆಂಗಾಲ್ ಆಗಿರುತ್ತೆ. ಸೊ ಜೊತೆಗೆ ನೋಡಿದಾಗ ಸೆಣಬು, ಕಬ್ಬು ಮತ್ತೆ ಭತ್ತ, ಅದರ ಜೊತೆಗೆ ಗೋಧಿಯನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಕೂಡ ಉತ್ತರ ಪ್ರದೇಶ ಆಗಿರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ಪ್ರಮುಖವಾದಂತಹ ಬೆಳೆಗಳು ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಆಗತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ 6ನೇ ಕ್ವಶನ್ಗೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ ಅನ್ನೋದು ಸರಿಯಾದಂತಹ ಒಂದು ಉತ್ತರವನ್ನ ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7. ನೋಡಿ, ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲವೋ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವುದು ಹೊಂದಾಣಿಕೆ ಆಗಲ್ಲ ಅಂತ ನೋಡಿದಾಗ ಎ ಆಪ್ಷನ್ಸ್ ಅಲ್ಲಿ ಇದೆ ನೋಡಿ, ಕಾಜಿರಂಗ ಅನ್ನುವಂಥದ್ದು. ಸೊ ಈ ಕಾಜಿರಂಗ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಇದು ನ್ಯಾಷನಲ್ ಪಾರ್ಕ್, ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಅಸ್ಸಾಂನಲ್ಲಿ ಕಂಡು ಬರುವಂಥದ್ದು.
ಸೊ ಏನು ಈ ಅಸ್ಸಾಂನಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಒಂದು ಕೊಂಬಿನ ಘೇಂಡಾ ಮೃಗಕ್ಕೆ ತುಂಬಾ ಫೇಮಸ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಇದು ಸರಿಯಾದಂತಹ ಒಂದು ಉತ್ತರವಾಗಿರುತ್ತೆ. ಸೊ ನೆಕ್ಸ್ಟ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತಾನೆ ಕರಿತೀವಿ. ಇದು ಉತ್ತರಾಖಂಡದಲ್ಲೇ ಕಂಡುಬರುವಂತದ್ದು. 1936ರಲ್ಲಿ ಈ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಡಿಕ್ಲೇರ್ ಆಗತ್ತೆ. ಸೊ ವಿಶೇಷತೆ ಅಂತ ನೋಡಿದಾಗ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರು ಕೂಡ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನ ನಾವು ನೋಡ್ತೀವಿ. ಸೊ ಇದು ಕೂಡ ಆನ್ಸರ್ ನೋಡಿದಾಗ ರೈಟ್ ಆಗಿದೆ, ಸರಿಯಾದಂತಹ ಹೊಂದಾಣಿಕೆ ಆಗಿರೋದನ್ನ ನೋಡ್ಬೋದು. ಸೊ ಹಾಗಾದ್ರೆ ಸುಂದರ್ಬನ್ ಎನ್ನುವಂಥದ್ದು ಬಿಹಾರದಲ್ಲಿದೆಯಾ? ಇದು ತಪ್ಪಾಗಿರೋದನ್ನ ನೋಡ್ಬೋದು. ಸುಂದರ್ಬನ್ ಅನ್ನುವಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಮೂರನೇದು ಇಲ್ಲಿ ತಪ್ಪಾಗಿ ಕಂಡು ಬರ್ತಾ ಇದೆ. ನಾಲ್ಕನೇದು ಒಂದನ್ನ ನೋಡೋದಾದ್ರೆ ನೋಡಿ, ಡಿ ಗಿರ್ ಅರಣ್ಯ ಪ್ರದೇಶ. ಸೊ ಈ ಗಿರ್ ಅರಣ್ಯ ಪ್ರದೇಶ ಕಂಡು ಬರೋದೇ ಗುಜರಾತ್ನಲ್ಲಿ ಗಿರ್ ಅರಣ್ಯ ಪ್ರದೇಶ ಕಂಡು ಬರುತ್ತೆ, ಅಥವಾ ಗಿರ್ ನ್ಯಾಷನಲ್ ಪಾರ್ಕ್ ಅನ್ನು ಕೂಡ ನೋಡ್ತೀವಿ. ಸೊ ಇದು ಯಾವುದಕ್ಕೆ ಫೇಮಸ್ ಅಪ್ಪ ಅಂದ್ರೆ ಸಿಂಹಗಳಿಗೆ ಫೇಮಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿರೋದ್ರಿಂದ ಇಲ್ಲಿ ತಪ್ಪು ಅಂತ ಹೇಳಿ ತಗೊಂಡಾಗ ನಾವು ಯಾವುದನ್ನ ತಪ್ಪಾಗಿ ಗುರುತಿಸಬೇಕಾಗತ್ತೆ? ಸುಂದರ್ಬನ್ ಅನ್ನ ತಪ್ಪಾಗಿ, ಅಥವಾ ಸಿ ಅನ್ನೋದು ತಪ್ಪಾಗಿದೆ, ಯಾಕಂದ್ರೆ ಅದು ಇರುವಂತದ್ದು ವೆಸ್ಟ್ ಬೆಂಗಾಲ್ ಅಲ್ಲಿ. ಓಕೆ, 7ನೇ ಕ್ವಶನ್ಗೆ ಸಿ ತಪ್ಪಾದಂತಹ ಒಂದು ಉತ್ತರವಾಗಿರುತ್ತೆ. ಓಕೆ, 8ನೇ ಕ್ವಶನ್ಗೆ ಹೋಗೋಣ. ಯಾವ ರಾಜ್ಯಗಳ ನಡುವೆ ಮಹದಾಯಿ ಅಥವಾ ಮಾಂಡೋವಿ ನದಿ ನೀರಿನ ವಿವಾದ ನಡೆಯುತ್ತಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ನದಿ ವಿವಾದದ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳೋ ಸಾಧ್ಯತೆಗಳು ಇರ್ತವೆ. ಅದರಲ್ಲೂ ಕೂಡ ಮಹದಾಯಿ ಬಗ್ಗೆ ರಿಪೀಟೆಡ್ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಈ ಕ್ವಶನ್ಗೆ ಉತ್ತರವಂತ ನೋಡಿದಾಗ ನೋಡಿ, ಕರ್ನಾಟಕ ಮತ್ತು ಗೋವಾದ ನಡುವೆ ವಿವಾದ ಇದೆಯೋ, ಅಥವಾ ಮಹಾರಾಷ್ಟ್ರ ಮತ್ತು ಗೋವಾನೋ, ಅಥವಾ ಕರ್ನಾಟಕ ಮಹಾರಾಷ್ಟ್ರ ಗೋವಾನೋ, ಅಥವಾ ಕರ್ನಾಟಕ ಮತ್ತು ಕೇರಳ ಅಂತ ಹೇಳಿ. ಸೊ ಇಲ್ಲಿ ನೋಡಿ ತಿರ್ಗಾಮುರ್ಗ ಅವೇ ಆಪ್ಷನ್ಸ್ ಅನ್ನ ಎತ್ಕೊಂಡಿದ್ದಾನೆ. ಕರ್ನಾಟಕ ಮತ್ತು ಗೋವಾದ ನಡುವೆ ವಿವಾದದಲ್ಲಿ ಇದೆಯಾ? ಸೊ ಎಸ್, ಕರ್ನಾಟಕ ಮತ್ತು ಗೋವಾದ ನಡುವೆ ವಿವಾದ. ಸೊ ಇಲ್ಲಿ ಮಹಾರಾಷ್ಟ್ರ ಅಂತ ಕೊಟ್ಟಿಲ್ಲ ಅಂದ್ರೆ ಇವೆರಡು ಕೂಡ ಆನ್ಸರ್ ಆಗಿರುತ್ತೆ. ಸೊ ಮಹಾರಾಷ್ಟ್ರ ಮತ್ತು ಗೋವಾದ ನಡುವೆ ವಿವಾದ ಅಂತ ನೋಡಿದಾಗ ಇದೇನು ವಿವಾದ ಅಲ್ಲ. ಸೊ ಇಲ್ಲಿ ನೋಡ್ಬೇಕಾಗಿರೋದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ನಡುವೆ, 3 ರಾಜ್ಯಗಳ ನಡುವೆ ವಿವಾದದಲ್ಲಿರುವಂತಹ ಒಂದು ನದಿ ಯಾವುದಪ್ಪ ಅಂದ್ರೆ ಮಹದಾಯಿ ಅಂತಾನೆ ಕರಿತೀವಿ. ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಅಂತಾನೆ ಏನ್ ಕರಿತೀವೋ ಅದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ನಡುವೆ ವಿವಾದದಲ್ಲಿ ಕಂಡುಬರುತ್ತೆ. ಅದರಲ್ಲೂ ಕೂಡ ಹೆಚ್ಚು ವಿವಾದ ಅಂತ ಹೇಳಿ ನೋಡೋದು ಯಾವ ರಾಜ್ಯಗಳ ನಡುವೆಪ್ಪ ಅಂದ್ರೆ ಕರ್ನಾಟಕ ಮತ್ತು ಗೋವಾದ ನಡುವೆ ಕಂಡುಬರುತ್ತೆ. ಇಲ್ಲಿ 3 ಕೂಡ ಆಪ್ಷನ್ ಅಲ್ಲಿ ಇರೋದ್ರಿಂದ ಆನ್ಸರ್ ಅಂತ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗಿರುತ್ತೆ? ಸಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಮತ್ತೆ ಕೆಲವೊಂದು ವಿವಾದಲಿದೆ. ಈಗ ಕಾವೇರಿ ನದಿ ವಿವಾದ ಅಂತಾನೆ ಕೇಳ್ತಾನೆ. ಇದು ಯಾವ ರಾಜ್ಯಗಳ ನಡುವೆ ಕಂಡುಬರುತ್ತೆ? ನೋಡಿ, ಕರ್ನಾಟಕದ ಪ್ಲಸ್ ತಮಿಳುನಾಡಿನ ನಡುವೆ ವಿವಾದ ಇದೆ, ಪ್ಲಸ್ ಕೇರಳದ ನಡುವೆ ವಿವಾದ ಇದೆ, ಅದರ ಜೊತೆಗೆ ಪಾಂಡಿಚೇರಿನೂ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಕಂಡುಬರುತ್ತೆ. ಕಾವೇರಿ ನದಿ ವಿವಾದ ಅಂತ ಕೇಳಿದಾಗ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ. ಸೊ ನಾವು ಆದಷ್ಟು ಓದೋದು ಯಾವುದು? ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ವಿವಾದ ಅಂತಾನೆ ಜಾಸ್ತಿ ಓದ್ತೀವಿ. ಆದ್ರೆ ಎಕ್ಸಾಮ್ ಅಲ್ಲಿ 4 ರಾಜ್ಯಗಳನ್ನು ಕೊಟ್ಟಾಗ್ಲೂ ಕೂಡ 3 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಅಂತ ಮೆನ್ಷನ್ ಮಾಡಿದ್ದಾನೆ. ಇವು 4 ಕೊಟ್ಟಾಗ ಇದನ್ನೇ ನಾವು ರೈಟ್ ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಾಗೆ ನಾವು ಕೃಷ್ಣಾ ನದಿ ಅಂತ ನೋಡಿದಾಗ ಇದು ಕೂಡ ವಿವಾದದಲ್ಲಿರುವಂತಹ ಒಂದು ನದಿ ವ್ಯವಸ್ಥೆಗಳಲ್ಲಿ ನೋಡ್ತೀವಿ. ಸೊ ಇದು ನೋಡಿದ ಮಹಾರಾಷ್ಟ್ರ, ಓಕೆ, ನೆಕ್ಸ್ಟ್ ಕರ್ನಾಟಕ, ಅದ್ರ ಜೊತೆಗೆ ತೆಲಂಗಾಣ, ನೆಕ್ಸ್ಟ್ ಆಂಧ್ರ ಪ್ರದೇಶದ ನಡುವೆ ವಿವಾದದಲ್ಲಿದೆ. ಸೊ ಫಸ್ಟ್ ನೋಡಿದಾಗ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಇತ್ತು. ಇತ್ತೀಚೆಗೆ ತೆಲಂಗಾಣ ಕೂಡ ಇದರ ಒಂದು ಭಾಗವಾಗಿರೋದನ್ನ ನೋಡ್ತೀವಿ. ಸೊ ಇವು 4 ರಾಜ್ಯಗಳನ್ನ ನಾವು ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ವಿವಾದದಲ್ಲಿರುವಂತಹ ರಾಜ್ಯಗಳು ಅಂತಾನೆ ಕರಿತೀವಿ. ಆದರೆ ಕ್ವಶನ್ ರೈಸ್ ಮಾಡೋ ಟೈಮಲ್ಲಿ 3 ಇದ್ರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಂತೇಳಿ ಆನ್ಸರ್ ಮಾಡಬೇಕಾಗತ್ತೆ. ಯಾಕನ್ನೋದಾದ್ರೆ ಸೊ ಈ ಆಂಧ್ರದ ಪಾಲಿನಲ್ಲಿ ಯಾರಿಗೆ ಕೊಡ್ಬೇಕಾಗತ್ತಪ್ಪ ಅಂದ್ರೆ ತೆಲಂಗಾಣವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ತೆಲಂಗಾಣ ಅನ್ನುವಂಥದ್ದು ಆಂಧ್ರ ಪ್ರದೇಶದಿಂದ ಡಿವೈಡ್ ಆಗಿರುವಂತಹ ಒಂದು ಹೊಸ ರಾಜ್ಯವಾಗಿರೋದ್ರಿಂದ. ಓಕೆ, ಸೊ ಇದಕ್ಕೆ ಆನ್ಸರ್ ಅಂತ ನೋಡಿದಾಗ 3ನೇದು ರೈಟ್ ಆನ್ಸರ್ ಆಗಿರುತ್ತೆ. ಸೊ 9ನೇ ಕ್ವಶನ್ ಏನ್ ಹೇಳುತ್ತೆ ನೋಡಿ, ಕೀಲ್ಕಾಲುವೆ ಇವುಗಳನ್ನ ಜೋಡಿಸುತ್ತದೆ ಅಂತೇಳಿ ಕೇಳಿದ್ದಾನೆ.
ಸೊ ಇಲ್ಲಿ ನೋಡಿ ಆಪ್ಷನ್ ಸಿ ಯಲ್ಲಿ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಅಂತ ಇದೆ, ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಕೆರಿಬಿಯನ್ ಸಮುದ್ರ ಮತ್ತು ಶಾಂತ ಸಮುದ್ರ ಅಂತ ಇದೆ, ಅಟ್ಲಾಂಟಿಕ್ ಸಾಗರ ಮತ್ತು ಶಾಂತ ಸಾಗರ ಅಂತ ಇದೆ. ಅಂದ್ರೆ ಪೆಸಿಫಿಕ್ ಸಾಗರ ಅಂತ ಹೇಳಿ ಅರ್ಥ ಇದು. ಓಕೆ, ಪೆಸಿಫಿಕ್ ಸಾಗರ ಅಂತಾನೆ ಕರಿತೀವಿ, ಇದು ಕೂಡ ಅದೇ. ಸೊ ಇಲ್ಲಿ ಆನ್ಸರ್ ಅಂತ ನೋಡಿದಾಗ ನೋಡಿ, ಕೀಲ್ ಕಾಲುವೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಯುರೋಪ್ ರಾಷ್ಟ್ರದಲ್ಲಿ ಯುರೋಪ್ ಖಂಡದಲ್ಲಿ ಕಂಡು ಬರುವಂತಹ ಒಂದು ಕಾಲುವೆ ಆಗಿರುತ್ತೆ. ಸೊ ಇದು ಯಾವುದನ್ನ ಸೇರಿಸುತ್ತೆ ಅಂತ ನೋಡಿದಾಗ ನೋಡಿ, ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನ ಸೇರಿಸೋದೇ ಈ ಕೀಲ್ ಕಾಲುವೆ. ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನ ಸೇರಿಸುತ್ತೆ. ಸೊ ಹಾಗಾದ್ರೆ ಈ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಇದೆಯಲ್ಲ, ಇದನ್ನ ಸೇರಿಸುವಂತ ಯಾವ್ದಾದ್ರು ಕಾಲುವೆ ಇದೆ ಅಂತ ಕೇಳಿದಾಗ ಸುವೇಜ್ ಕಾಲುವೆ ಅಂತೇಳಿ ಕೇಳಿದಿರಿ ನೀವು. ಸುವೇಜ್ ಕಾಲುವೆ ಇದೆಯಲ್ಲ, ಇದು ಯಾವುದನ್ನ ಸೇರಿಸುತ್ತಪ್ಪ ಅಂದ್ರೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಸೇರಿಸುವಂತದ್ದು. ಸೊ ಹಾಗೆ ಇಲ್ಲಿ ಕೆರಿಬಿಯನ್ ಸಮುದ್ರ ಮತ್ತು ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ. ಸೊ ಇವು ಎರಡನ್ನೂ ಕೂಡ ಜಾಯಿನ್ ಮಾಡುವಂತಹ ಒಂದು ಕಾಲುವೆ ಯಾವುದು ಅಂತ ಕೇಳಿದ್ರೆ ಪನಾಮ ಕಾಲುವೆ. ಓಕೆ, ಸೊ ಈ ಪನಾಮ ಕಾಲುವೆ ಇದೆಯಲ್ಲ, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನ ಸೇರಿಸುತ್ತೆ. ಹಾಗೆ ಇಲ್ಲೇ ಕೆರಿಬಿಯನ್ ಸಮುದ್ರ ಕಂಡು ಬರೋದ್ರಿಂದ ಕೆರಿಬಿಯನ್ ಸಮುದ್ರ ಮತ್ತು ಪೆಸಿಫಿಕ್ ಸಾಗರವನ್ನ ಸೇರಿಸುವಂತ ಕೆಲಸ ಯಾವ್ದು ಮಾಡುತ್ತಪ್ಪ ಅಂದ್ರೆ ಪನಾಮ ಕಾಲುವೆ. ಆದಷ್ಟು 90% ಕ್ವಶನ್ಸ್ ಈ ಮೂರು ಕಾಲುವೆಗಳ ಮೇಲೆ ಪ್ರಶ್ನೆಯನ್ನ ರೈಸ್ ಮಾಡ್ತಾನೆ. ಒಂದು ಕೀಲ್ ಕಾಲುವೆ, ಸುವೇಜ್ ಕಾಲುವೆ ಮತ್ತು ಪನಾಮ ಕಾಲುವೆಯನ್ನ ನಾವು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ 9ನೇ ಕ್ವಶನ್ಗೆ ಆನ್ಸರ್ ಯಾವ್ದಾಗಿರುತ್ತೆ? ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ಹೋಗೋಣ. ನೋಡಿ, ಗೋವಿಂದ ವಲ್ಲಭ್ ಪಂತ್ ಜಲಾಶಯ ಎಲ್ಲಿದೆ ಅಂತೇಳಿ ಕೊಟ್ಟಿದ್ದಾನೆ, ಅಥವಾ ಎಲ್ಲಿದೆ ಅಥವಾ ಇಲ್ಲಿದೆ ಅನ್ನುವಂಥ ಕಾನ್ಸೆಪ್ಟ್ ಅದ್ರ ಬಗ್ಗೆ ನೋಡ್ಬೇಕಾಗತ್ತೆ. ಅದರ ಲೊಕೇಶನ್ ಬಗ್ಗೆ ಮಾತಾಡಿದ್ದಾನೆ. ಸೊ ನೋಡಿ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಛತ್ತೀಸ್ಗಢ ಮತ್ತೆ ಜಾರ್ಖಂಡ್ ಅಂತೇಳಿ 4 ರಾಜ್ಯಗಳನ್ನ ಕೊಟ್ಟಿದ್ದಾನೆ. ಸೊ ಈ ಗೋವಿಂದ ವಲ್ಲಭ ಪಂತ್ ಇದೆಯಲ್ಲ, ಇದು ಕಂಡು ಬರೋದೇನಲ್ಲಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದನ್ನ ರಿಹಾಂದ್ ಜಲಾಶಯ ಅಂತಾನೂ ಕೂಡ ಕರಿತೀವಿ. ಓಕೆ, ರಿಹಾಂದ್ ಜಲಾಶಯ ಅಂತಾನೂ ಕೂಡ ಕರಿತೀವಿ. ಓಕೆ, ಇದರ ಮುಂದುವರೆದಿರುವಂತಹ ಭಾಗವನ್ನ ಮತ್ತೆ ಕ್ವಶನ್ ರೈಸ್ ಆಗಿದೆ, ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಗೋವಿಂದ್ ವಲ್ಲಭ ಪಂತ್ ಇದೆಯಲ್ಲ, ಸೊ ಇದ್ರ ಬೇಸಲ್ಲೇ ಮತ್ತೆ ಯಾವ್ಯಾವ ಒಂದು ಜಲಾಶಯಕ್ಕೆ ಯಾವ್ಯಾವ ಹೆಸರಿಂದ ಕರೀತಾರೆ ಅಂತಾನು ಕೂಡ ಕೇಳಬಹುದು. ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತಾನೆ ಕೇಳಿದಿರಿ. ಸೊ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇದೆಯಲ್ಲ, ಯಾವ ಜಲಾಶಯಕ್ಕೆ ಕರೆಯುವಂಥದ್ದು? ಆಲಮಟ್ಟಿಗೆ ಕರೆಯುವಂತಹ ಒಂದು ಹೆಸರು ಯಾವ್ದಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ನಾರಾಯಣಪುರ ಜಲಾಶಯ ಅಂತ ಇದೆ. ಸೊ ಈ ನಾರಾಯಣಪುರವನ್ನ ಯಾವ ಹೆಸರಿಂದ ಕರೀತಾರಪ್ಪ ಅಂದ್ರೆ ಬಸವ ಸಾಗರ ಅಂತ ಕರೀತಾರೆ. ಓಕೆ, ನಾರಾಯಣಪುರಕ್ಕೆ ಕರೆಯುವಂಥದ್ದು ಬಸವ ಸಾಗರ. ಇದು ಯಾದಗಿರಿಯಲ್ಲಿ ಕಂಡು ಬರುತ್ತೆ, ಅದೇ ಕೃಷ್ಣಾ ನದಿಗೆ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಟಿ.ಬಿ. ಡ್ಯಾಮ್, ತುಂಗಭದ್ರಾ ಜಲಾಶಯ ಅಂತ. ಈ ತುಂಗಭದ್ರಾ ಜಲಾಶಯಕ್ಕೆ ಕರೆಯುವಂತಹ ಹೆಸರು ಏನಾಗಿರುತ್ತಪ್ಪ ಅಂದ್ರೆ ಪಂಪ ಸಾಗರ ಅಂತಾನೆ ಕರಿತೀವಿ, ಪಂಪ ಸಾಗರ. ಸೊ ಇನ್ನು ಬಾಕ್ರಾ ನಂಗಾಲಿಗೆ ಕರೆಯುವಂತಹ ಹೆಸರು ಗೋವಿಂದ ಸಾಗರ. ಓಕೆ, ಗೋವಿಂದ ಸಾಗರ ಅಂತೇಳಿ ಯಾವುದಕ್ಕೆ ಕರಿತೀವಪ್ಪ ಅಂದ್ರೆ ಬಾಕ್ರಾ ನಂಗಾಲಿಗೆ ಕರೆಯುವಂಥದ್ದು. ಓಕೆ, ಇವು ಪ್ರಮುಖವಾಗಿರುವಂತಹ ಒಂದು 5 ಹೆಸರುಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಗೋವಿಂದ್ ವಲ್ಲಭ್ ಪಂತ್ ಅಂದ್ರೆ ರಿಹಾಂದ್ ಜಲಾಶಯಕ್ಕೆ ಕರೆಯುವಂಥದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಆಲಮಟ್ಟಿ ಜಲಾಶಯ, ಹಾಗೆ ನಾರಾಯಣಪುರ ಅಂದ್ರೆ ಬಸವ ಸಾಗರ ಅಂತ ಕರಿತೀವಿ, ಮತ್ತೆ ತುಂಗಭದ್ರಕ್ಕೆ ಪಂಪಸಾಗರ ಅಂತ ಕರೀತಾರೆ, ಬಾಕ್ರಾ ನಂಗಾಲಿಗೆ ಗೋವಿಂದ ಸಾಗರ ಅಂತಾನೆ ನಾವು ಕರಿತೀವಿ. ಓಕೆ, ಸೊ ಇದಕ್ಕೆ ಆನ್ಸರು ಉತ್ತರ ಪ್ರದೇಶದಲ್ಲಿ ಇದು ಕಂಡು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಗ ಹೋಗೋಣ. ಕ್ವಶನ್ 11, ಭಾರತದಲ್ಲಿ ಕೇಳ್ಕೊಂಡ ಯಾವ ರಾಜ್ಯದಲ್ಲಿ ಅತಿ ಉದ್ದವಾದಂತಹ ಸಮುದ್ರ ಕಿನಾರೆಯನ್ನ ಹೊಂದಿದೆ ಅಂತೇಳಿ ಕೇಳಿದ್ದಾನೆ. ಅಂದ್ರೆ ಕೋಸ್ಟಲ್ ಲೆಂತ್ ಹೈಯೆಸ್ಟ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತೇಳಿ ಕೇಳಿದ್ದಾನೆ. ಸೊ ಇಲ್ಲಿ ಕೇರಳ ಇದೆ, ಕರ್ನಾಟಕ ಇದೆ, ಮತ್ತೆ ಒಡಿಸ್ಸಾ, ಆಂಧ್ರ ಪ್ರದೇಶ ಅಂತ ಇದೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ಯಾವ್ಯಾವ ರೀತಿ ಕೇಳ್ತಾನೆ ಅಂತ ಹೇಳಿ ನೋಡಿದಾಗ ಫಸ್ಟ್ ಇಂಡಿಯಾದ ಒಂದು ಕೋಸ್ಟಲ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಓಕೆ, ಸೊ ಭಾರತದ ಒಂದು ಕರಾವಳಿ ಅಂತ ನೋಡೋದಾದ್ರೆ ಎಷ್ಟು ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆಯಪ್ಪ ಅಂದ್ರೆ 9 ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ. ಆ ರಾಜ್ಯವಾರು ನೋಡ್ತಾ ಹೋಗೋದಾದ್ರೆ ನೋಡಿ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ದೆನ್ ಕರ್ನಾಟಕ, ಅದರ ಜೊತೆಗೆ ಕೇರಳವನ್ನ ನೋಡ್ತೀವಿ.
ಸೊ ಈ ಕಡೆ ಬಂದಾಗ ತಮಿಳುನಾಡಿದೆ, ಆಂಧ್ರ ಪ್ರದೇಶ್, ಒಡಿಸ್ಸಾ, ದೆನ್ ವೆಸ್ಟ್ ಬೆಂಗಾಲ್. ಸೊ ಕೌಂಟ್ ಮಾಡಿದ್ರೆ ಎಷ್ಟು ಒಂದು ಸ್ಟೇಟ್ ಅನ್ನ ನೋಡ್ತೀವಿ, 9 ರಾಜ್ಯಗಳು ಭಾರತದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಸೊ ಹಾಗಾದ್ರೆ ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟು? ಏನ್ ಗುಜರಾತ್ ನಿಂದ ಅಪ್ ಟು ವೆಸ್ಟ್ ಬೆಂಗಾಲ್ ವರೆಗೂ ಇದರ ಟೋಟಲ್ ಲೆಂತ್ ಎಷ್ಟಪ್ಪ ಅಂದ್ರೆ 6100 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದಿದೆ. ಸೊ ಇಲ್ಲಿ ದ್ವೀಪಗಳನ್ನ ಸೇರಿಸಿ ಅಂತ ಕೇಳಿದ್ರೆ 7516 ಕಿಲೋಮೀಟರ್ ಅಷ್ಟು ಒಟ್ಟು ಉದ್ದವನ್ನ ಹೊಂದಿದೆ ಭಾರತದ ಕರಾವಳಿ ತೀರ ಪ್ರದೇಶ. ಸೊ ಈ ಕರಾವಳಿಗೆ ಒಂದೊಂದು ಕಡೆ ಒಂದೊಂದು ಟೈಟಲ್ ಅನ್ನು ಕೂಡ ಕೊಟ್ಟಿರೋದನ್ನ ನೋಡ್ತೀವಿ. ಗುಜರಾತ್ ನಲ್ಲಿ ಖಾತೆವಾಡ ಕರಾವಳಿ ಅಂತಾನೆ ಕರಿತೀವಿ. ಖಾತೆವಾಡ ಕೋಸ್ಟಲ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಗುಜರಾತ್ ನಲ್ಲಿ ಕಂಡು ಬರುತ್ತೆ. ಸೊ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇದನ್ನ ಕೊಂಕಣ ಕರಾವಳಿ ಅಂತಾನೆ ಕರಿತೀವಿ, ಕೊಂಕಣ್ ಕರಾವಳಿ. ಸೊ ಕರ್ನಾಟಕದಲ್ಲಿ ಇದನ್ನ ಕೆನರಾ ಕರಾವಳಿ ಅಥವಾ ಮ್ಯಾಕರಲ್ ಕೋಸ್ಟಲ್ ಅಂತಾನೆ ಕರೀತಾರೆ, ಮ್ಯಾಕರಲ್ ಕೋಸ್ಟಲ್ ಅಂತ ಕರಿತೀವಿ. ಕೇರಳದಲ್ಲಿ ಮಲಬಾರ್ ಕೋಸ್ಟಲ್, ಕೇರಳಕ್ಕೆ ಸಂಬಂಧಿಸಿದಂತೆ. ಹಾಗೆ ತಮಿಳುನಾಡಿನಲ್ಲಿ ಹೋದಾಗ ಕೋರಮಂಡಲ ಕೋಸ್ಟಲ್ ಅಂತಾನೆ ಕರಿತೀವಿ. ಆಂಧ್ರ ಪ್ರದೇಶದಿಂದ ಒಡಿಸ್ಸಾದವರೆಗೂ ಇಲ್ಲಿ ಉತ್ಕಲ ಕೋಸ್ಟಲ್ ಅಂತ ಕರೆದ್ರೆ ಅದರ ಮೇಲ್ಭಾಗದಲ್ಲಿ ಸರ್ಕಾರ್ ಕೋಸ್ಟಲ್ ಅಂತಾನೆ ಕರಿತೀವಿ. ಇವು ಭಾರತದ ಕರಾವಳಿಗೆ ಕರೆಯುವಂತಹ ಒಂದು ಹೆಸರುಗಳು ಅಂತೇಳಿ ನೋಡಬಹುದು. ಓಕೆ, ಸೊ ಹಾಗೆ ಇದರ ಲೆಂತ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ನೋಡಿ, ಭಾರತದಲ್ಲಿ ಅತಿ ಉದ್ದವಾದಂತಹ ಕರಾವಳಿಯನ್ನು ಹೊಂದಿರೋದು ಗುಜರಾತ್ ರಾಜ್ಯ ಇದೆ. 1600 ಕಿಲೋಮೀಟರ್ ಅಷ್ಟು ಒಟ್ಟು ಲೆಂತ್ ಇದೆ. ಟೋಟಲ್ ಲೆಂತ್ ಗುಜರಾತ್ ಕೋಸ್ಟಲ್ ಎಷ್ಟಪ್ಪ ಅಂದ್ರೆ 1600 ಕಿಲೋಮೀಟರ್ ಇದೆ. ಹಾಗಾಗಿ ಭಾರತದಲ್ಲಿ ಅತಿ ಉದ್ದವಾದಂತಹ ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ಆನ್ಸರ್ ಹಾಕಬೇಕು. ಆದ್ರೆ ಆಪ್ಷನ್ ಅಲ್ಲಿ ಗುಜರಾತ್ ಅನ್ನೋದು ಇಲ್ಲಿ ಕಂಡು ಬರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ನೋಡ್ತೀವಿ. ಇದು 1000 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿಯನ್ನ ಹೊಂದಿದೆ. ಓಕೆ, ಇದರ ಟೋಟಲ್ ಲೆಂತ್ 1000 ಕಿಲೋಮೀಟರ್. ಹಾಗಾಗಿ ಕೊಟ್ಟಿರೋ ಕ್ವಶನ್ ನಲ್ಲಿ ಆಪ್ಷನ್ ಅಂತ ನೋಡಿದಾಗ ಆಂಧ್ರ ಪ್ರದೇಶ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಆಂಧ್ರ, ಯಾಕಂದ್ರೆ 1000 ಕಿಲೋಮೀಟರ್ ಇದೆ. ಗುಜರಾತ್ ಅಂತ ಇದ್ರೆ ಆಪ್ಷನ್ಸ್ ಅಲ್ಲಿ ನಾವು ಗುಜರಾತ್ ಅಂತ ಹಾಕಬೇಕು. ಗುಜರಾತ್ ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ ಆಂಧ್ರ ಪ್ರದೇಶವನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಅತಿ ಕಡಿಮೆ ಉದ್ದದ ಕರಾವಳಿ ಅಂತ ನೋಡಿದಾಗ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಗೋವಾದಲ್ಲಿ ಕೇವಲ 100 ಕಿಲೋಮೀಟರ್ ಅಷ್ಟೇ ಲೆಂತ್ ಅನ್ನ ನಾವು ನೋಡ್ತೀವಿ. ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತೆನೂ ಕೂಡ ಕ್ವಶನ್ ಅನ್ನ ಕೇಳ್ತಾನೆ. 320 ಕಿಲೋಮೀಟರ್ ಉದ್ದದ ಕರಾವಳಿ ನಮ್ಮ ರಾಜ್ಯ ಹೊಂದಿದೆ. ಇಲ್ಲಿ ಹೈಯೆಸ್ಟ್ ಯಾವುದು ಅಂತ ಕೇಳಿದ್ರೆ ಗುಜರಾತ್, ಸೆಕೆಂಡ್ ಹೈಯೆಸ್ಟ್ ಆಂಧ್ರ ಪ್ರದೇಶ್ ಇದೆ. ಸೊ ಕರ್ನಾಟಕ 320 ಇದ್ರೆ, ಸೊ ಅತಿ ಕಡಿಮೆ ಕರಾವಳಿ ತೀರ ಪ್ರದೇಶವನ್ನ ಹೊಂದಿರೋ ರಾಜ್ಯ ಅಂತ ಕೇಳಿದ್ರೆ ಯಾವ್ದು ಆನ್ಸರ್ ಮಾಡಿ? ಗೋವಾ 100 ಕಿಲೋಮೀಟರ್ಸ್. ಓಕೆ, ಸೊ 11th ಕ್ವಶನ್ಗೆ ಡಿ ರೈಟ್ ಆನ್ಸರ್ ಆಗಿದೆ. ಹಾಗಾದ್ರೆ 12th ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 12 ನೋಡಿ, ಒಂದೇ ರೇಖಾಂಶದ ಅಡಿಯಲ್ಲಿ ಕ್ವಶನ್ ಹೇಗೆ ರೈಸ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಸೊ ಇದು ಭೂಮಿಯ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಕರಿತೀವಿ. ಸೊ ಇವು ಅಕ್ಷಾಂಶಗಳಾಗಿರ್ತವೆ, ಇದನ್ನ ಅಕ್ಷಾಂಶಗಳು ಅಂತ ಕರಿತೀವಿ. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರೋದನ್ನ. ಸೊ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರೋದನ್ನ ರೇಖಾಂಶಗಳು ಅಂತ ಕರಿತೀವಿ. ಸೊ ಇವು ರೇಖಾಂಶಗಳು, ರೈಟ್. ಸೊ ಹಾಗಾದ್ರೆ ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಏನ್ ಕ್ವಶನ್ಸ್ ಅನ್ನ ರೈಸ್ ಮಾಡಿದಾನಂತೇಳಿ ನೋಡ್ತಾ ಹೋಗೋದಾದ್ರೆ ನೋಡಿ, ರೇಖಾಂಶದಲ್ಲಿ ಒಂದೇ ರೇಖಾಂಶದ ಅಡಿಯಲ್ಲಿ ಸ್ಥಳೀಕರಿಸಲ್ಪಟ್ಟಂತಹ, ಅಂದ್ರೆ ಇದು ರೇಖಾಂಶ, ಆ ಒಂದೇ ರೇಖಾಂಶಗಳಲ್ಲಿ ಕೆಲವೊಂದು ಪ್ಲೇಸ್ಗಳಿದಾವೆ, ಈ ಪ್ಲೇಸ್ಗಳಿದೆ ಅಂತಾನೆ ನೋಡ್ಕೊಳ್ಳೋಣ. ಸೊ ಸ್ಥಳೀಕರಿಸಲ್ಪಟ್ಟ ಬೇರೆ ಬೇರೆ ಅಕ್ಷಾಂಶದಲ್ಲಿರುವ 2 ಪ್ರದೇಶದಲ್ಲಿರುವ ಸಮಯವು ಏನಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ರೇಖಾಂಶ ಒಂದೇ, ಆದ್ರೆ ಅಕ್ಷಾಂಶಗಳು ಏನಾಗಿದ್ದಾವೆ? ಬೇರೆ ಬೇರೆ ಇದೆ. ನಾನು ಇಲ್ಲಿ ಪಾಯಿಂಟ್ ಔಟ್ ಅನ್ನ ಮಾಡಿದ್ದೀನಿ, ಇದನ್ನ ಒಂಚೂರು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಇದೆ. ಸೊ ಇಲ್ಲಿ ಟೈಮ್ ಅನ್ನ ಸೆಟ್ ಮಾಡೋದು ಅಕ್ಷಾಂಶನೋ ರೇಖಾಂಶನೋ ಅಂತ ಹೇಳಿ ನಾವು ನೋಡ್ಕೋಬೇಕಾಗತ್ತೆ. ಸೊ ನೋಡಿ, ಪ್ರಪಂಚದಲ್ಲಿ ಕಾಲಮಾನವನ್ನ ನಿರ್ಧರಿಸೋದು ರೇಖಾಂಶಗಳಾಗಿರ್ತವೆ. ಸೊ ಆ ರೇಖಾಂಶಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಟೈಮ್ ಅನ್ನ ಸೆಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ ಕೂಡ ಈಸಿ ಇದೆ. ಏನ್ ಕೇಳಿದಾನಪ್ಪ ಅಂದ್ರೆ ಒಂದು ರೇಖಾಂಶದ ಮೇಲೆ ಬೇರೆ ಬೇರೆ ಸ್ಥಳಗಳು ಇದಾವೆ, ಆದ್ರೆ ಆ ಸ್ಥಳಗಳು ಏನಾಗಿದ್ದಾವಪ್ಪ ಅಂದ್ರೆ ಅಕ್ಷಾಂಶಗಳಲ್ಲಿ ವ್ಯತ್ಯಾಸವನ್ನ ಹೊಂದುತ್ತಾ ಹೋಗಿದಾವೆ. ಹಾಗಾಗಿ ಅಲ್ಲಿ ಏನ್ ಬದಲಾವಣೆ ಆಗತ್ತೆ ನೋಡಿ, 24 ಗಂಟೆ ಇರತ್ತಾ? ಸೊ ಇದು ತಪ್ಪಾಗಿರತ್ತೆ.
24 hour ಅಂತೇಳಿ ವರ್ಡ್ ಅನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡಕ್ ಬರಲ್ಲ. ಸೊ ಹಾಗೆ ಒಂದೇ ಸಮನಾಗಿರುತ್ತೆ ಅಂದ್ರೆ ನೋಡಿ, ಸೂರ್ಯನ ನೇರ ಕಿರಣಗಳು ಈ ರೇಖಾಂಶದ ಮೇಲೆ ಬೀಳ್ತಾ ಇದೆ. ಸೊ ಈ ರೇಖಾಂಶದ ಮೇಲೆ ಬೀಳ್ತಾ ಇರೋದ್ರಿಂದ ಸೊ ಇಲ್ಲೂ ಕೂಡ ಅದೇ ಟೈಮ್ ಇರುತ್ತೆ, ಇಲ್ಲೂ ಕೂಡ ಅದೇ ಟೈಮ್ ಇರುತ್ತೆ, ಈ ಭಾಗದಲ್ಲೂ ಕೂಡ ಅದೇ ಟೈಮ್ ಇರುತ್ತೆ. ಇವುಗಳು ಅಕ್ಷಾಂಶಗಳಾಗಿರ್ತವೆ. ಆದ್ರೆ ರೇಖಾಂಶ ಏನಾಗಿರುತ್ತದೆ, ಒಂದೇ ಇರುತ್ತೆ. ಸೂರ್ಯನ ನೇರ ಕಿರಣಗಳು ಬರ್ತವೆ ಅಥವಾ ಇಲ್ಲಿ ಟೈಮ್ ಅನ್ನ ಸೆಟ್ ಮಾಡುವಂತಹ ಒಂದು ಲೈನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಅಂತ ಹೇಳಿ ನೋಡಿದಾಗ ಒಂದೇ ಸಮನಾಗಿರುತ್ತದೆ. ಇಲ್ಲಿ ಕಾಲದಲ್ಲಿ ಯಾವುದೇ ವ್ಯತ್ಯಾಸಗಳು ಕಂಡು ಬರೋದಿಲ್ಲ, ಇಲ್ಲಿ ಒಂದೇ ಸಮನಾಗಿರುತ್ತೆ. ನೋಡಿ, 4 ನಿಮಿಷಗಳ ವ್ಯತ್ಯಾಸ ಇರುತ್ತೆ, ತಪ್ಪಿರುತ್ತೆ. ಈ ರೀತಿ ನಗರ ಸ್ಥಳೀಕರಣ ಇರುವುದಿಲ್ಲ, ಇದು ಕೂಡ ತಪ್ಪಿರೋದನ್ನ ನಾವು ನೋಡ್ಬೋದು. ಓಕೆ, ಸೊ ಹಾಗಾಗಿ ಆನ್ಸರ್ ಅಂತ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗಿರುತ್ತೆ, ಸಾರಿ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರೋದನ್ನ ನೋಡ್ಬೋದು. ಇಲ್ಲಿ ಒಂಚೂರು ಟೈಮ್ ಬಗ್ಗೆನೂ ಕೂಡ ನಾವು ತಿಳ್ಕೊಂಡು ಹೋಗ್ಬಿಡೋಣ, ಹೇಗೆ ಟೈಮ್ ಅನ್ನ ಕಂಡುಹಿಡಿಯೋದು ಅಂತ. ನೋಡಿ, ಪ್ರಪಂಚದ ಕಾಲಮಾನವನ್ನ ನಿರ್ಧರಿಸುವಂತಹ ಒಂದು ರೇಖಾಂಶ ಯಾವ್ದಪ್ಪ ಅಂದ್ರೆ 0 ಡಿಗ್ರಿ. ಇದನ್ನ GMT ಅಂತ ಕರಿತೀವಿ, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತಾನು ಕೂಡ ಕರಿತೀವಿ. ಸೊ ಈ ಒಂದು 0 ಡಿಗ್ರಿಯಿಂದ ಇದು ಈಸ್ಟ್ ಪಾರ್ಟ್ ಆದ್ರೆ ಇದು ವೆಸ್ಟ್ ಆಗಿರುತ್ತೆ. ಪೂರ್ವದ ಕಡೆ ಹೋದ್ರೆ ಪ್ಲಸ್ ಮಾಡ್ತೀವಿ ಟೈಮ್ ಅನ್ನ, ಪಶ್ಚಿಮದ ಕಡೆ ಹೋದ್ರೆ ಟೈಮ್ ಏನಾಗತ್ತಪ್ಪ ಅಂದ್ರೆ ಮೈನಸ್ ಮಾಡ್ತೀವಿ. ಸೊ ಈಗ ಇಂಡಿಯಾದ ಟೈಮ್ ಅನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದಾದ್ರೆ ನೋಡಿ, ಭಾರತದ ಕಾಲಮಾನವನ್ನ ನಿರ್ಧರಿಸುವಂತಹ ರೇಖಾಂಶ ಯಾವ್ದಪ್ಪ ಅಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತಾನೆ ಕರಿತೀವಿ. 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನ ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಈಗ ಗ್ರೀನ್ವಿಚ್ ನಲ್ಲಿ ಏನ್ ಟೈಮ್ ಇದೆಯಪ್ಪ ಅಂದ್ರೆ 12 ಗಂಟೆ ಇದೆ ಅಂತ ಅನ್ಕೊಳ್ಳೋಣ. 12 ಗಂಟೆ. ಹಾಗಾದ್ರೆ ಭಾರತದಲ್ಲಿ ಯಾವ ಟೈಮ್ ಇದೆ ಅಂತೇಳಿ ಕೇಳಿರ್ತಾನೆ, ಭಾರತದಲ್ಲಿರುವಂತಹ ಟೈಮ್ ಅನ್ನ ಕೇಳಿರ್ತಾನೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದಾಗ, ಸೊ ಇಲ್ಲಿ ನೋಡಿ, ಸೂರ್ಯನ ನೇರ ಕಿರಣಗಳು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ಮೇಲೆ ಹಾದು ಹೋಗ್ಬೇಕಂದ್ರೆ ಎಷ್ಟು ನಿಮಿಷ ಬೇಕಪ್ಪ ಅಂದ್ರೆ 4 ನಿಮಿಷಗಳು ಟೈಮ್ ಬೇಕು. ಸೊ ಈಗ ಸೂರ್ಯನ ಕಿರಣಗಳು ಇಲ್ಲಿ ನೇರವಾಗಿದೆ, ಭೂಮಿ ಸುತ್ತರಿತಾ ಇರುತ್ತೆ. ಆ ಸುತ್ತರಿಯುವಂತ ಟೈಮಲ್ಲಿ ಇಲ್ಲಿಂದ ಇಲ್ಲಿಗೆ ಪಾಸ್ ಆಗಬೇಕು, ಅಥವಾ ಭೂಮಿ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಈ ರೀತಿ ಸುತ್ತೊರೆದಾಗ ಎಷ್ಟು ನಿಮಿಷ ಬೇಕಾಗತ್ತಪ್ಪ ಅಂದ್ರೆ 4 ನಿಮಿಷಗಳು ಬೇಕು. ಸೂರ್ಯನ ನೇರ ಕಿರಣಗಳು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ನೇರವಾಗಿ ಬೀಳ್ಬೇಕಂದ್ರೆ 4 ನಿಮಿಷ ಬೇಕು. ಈ 4 ನಿಮಿಷವನ್ನ ಆಧಾರವಾಗಿ ಇಟ್ಕೊಂಡು ನಾವು ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ನೋಡಿ 82.5 ಡಿಗ್ರಿ ಇಂಡಿಯಾದ ಟೈಮ್ ಅನ್ನ ಸೆಟ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು 82 × 4 ಅಂತ ಮಾಡ್ಕೊಳ್ಳೋಣ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 328 ಬರುತ್ತೆ. ಸೊ ಇಲ್ಲಿ ಆಫ್ ಅನ್ನ ನಾವು 1 ನಿಮಿಷ, ಇಲ್ಲಿ 4 ನಿಮಿಷ ತಗೊಂಡ್ರೆ ಆಫ್ ಅಂತ ಅನ್ನೋದಾದ್ರೆ 2 ನಿಮಿಷವನ್ನ ತಗೋಬೇಕಾಗತ್ತೆ. ಟೋಟಲಿ 330 ಇಲ್ಲಿ ಆನ್ಸರ್ ಬರುತ್ತೆ. ಸೊ ಈ 330 60 ಇಂದ ನಾವು ಡಿವೈಡ್ ಮಾಡಬೇಕಾಗತ್ತೆ. 0 ಪಾಸ್ ಆಯ್ತು, ಇಲ್ಲಿ 6 30 ಬರುತ್ತೆ. ಇಲ್ಲಿ ಉಳಿದಿರೋದು 5.3 ಅಂತಾನೆ ಕರಿತೀವಿ, ಅಥವಾ ಪಾಯಿಂಟ್ ಕಟ್ಕೊಂಡ್ರೆ 5.5 ಅಂತಾನೆ ಕರಿತೀವಿ. ಸೊ ಈ 5 ಅನ್ನ ನಾವು ಟೈಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗತ್ತಪ್ಪ ಅಂದ್ರೆ 10 ಅಲ್ಲಿ ಆಫ್ ಅಂದ್ರೆ 5 ಆಗತ್ತೆ. ಟೈಮ್ ಅಲ್ಲಿ ಆಫ್ ಅಂದ್ರೆ ಎಷ್ಟಾಗತ್ತಪ್ಪ ಅಂದ್ರೆ 30 ಮಿನಿಟ್ ಆಗತ್ತೆ. ಹಾಗಾಗಿ 5:30 ಅಂತಾನೆ ಕರಿತೀವಿ. ಸೊ ಈ 5:30 ಇಂಡಿಯಾದ ಟೈಮ್ ಆಗಿದ್ರೆ, ಈ ಗ್ರೀನ್ವಿಚ್ ಇಂದ ನಾವು ಇಂಡಿಯಾದ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ಪ್ಲಸ್ ಮಾಡಬೇಕು, ಮೈನಸ್ ಮಾಡ್ಬೇಕಂದ್ರೆ ಈಸ್ಟ್ ಸೈಡ್ ಇರೋದ್ರಿಂದ ಪ್ಲಸ್ ಆಗತ್ತೆ. ಆದ್ರಿಂದ ಪ್ಲಸ್ 5:30 ಅಂತಾನೆ ಇಂಡಿಯನ್ ಟೈಮ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಯಾಕೆ ಪ್ಲಸ್ ಅಂತ ಕರೆದ್ವಿ ಅಂದ್ರೆ, ನಾವು ಭಾರತ ಇರುವಂತದ್ದು ಯಾವ ಒಂದು ಡೈರೆಕ್ಷನ್ ಇದೆ ಪೂರ್ವದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಪ್ಲಸ್ 5:30 ಅಂತ ಕರಿತೀವಿ. ಸೊ ಗ್ರೀನ್ವಿಚ್ ಅಲ್ಲಿ 12 ಗಂಟೆ ಇದೆ. ಸೊ ಈಗ ನಮ್ಮಲ್ಲಿ ಏನ್ ಟೈಮ್ ಇರತ್ತಂತನೂ ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ 12 ಇದೆ. ಸೊ ನಾವು ಟೈಮ್ ಅನ್ನ ಕಂಡು ಹಿಡಿಬೇಕಾದ್ರೆ ಎಷ್ಟು ಬೇಕಿನ್ನು 5:30 ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 12 ಆದ್ಮೇಲೆ ಎಷ್ಟು ಬರುತ್ತೆ, 1 ಬರುತ್ತೆ, 2 ಬರುತ್ತೆ, 3, 4, 5 ಬರುತ್ತೆ. ಈಗ ಕ್ಯಾಲ್ಕುಲೇಟ್ ಮಾಡೋಣ. 1, 2, 3, 4, 5. ಸೊ ಇನ್ನೆಷ್ಟು ಬೇಕಾಗತ್ತೆ, 30 ಮಿನಿಟ್ಸ್ ಬೇಕಾಗತ್ತೆ. ಹಾಗಾಗಿ 5:30 ಆಗುತ್ತೆ. ಸೊ ಲಂಡನ್ ಅಥವಾ ಗ್ರೀನ್ವಿಚ್ ಅಲ್ಲಿ 12 ಗಂಟೆ ಸಮಯ ಇದ್ರೆ, ಭಾರತದಲ್ಲಿ ಏನಾಗತ್ತಪ್ಪ ಅಂದ್ರೆ 5 ಗಂಟೆ 30 ನಿಮಿಷ ಇರುತ್ತೆ.
ಸೊ ಅಲ್ಲಿ ಮಧ್ಯಾಹ್ನ 12 ಗಂಟೆ ಇದ್ರೆ ಭಾರತದಲ್ಲಿ ಯಾವ ಟೈಮ್ ಆಗಿರುತ್ತಪ್ಪ ಅಂದ್ರೆ ಸಂಜೆ. AM PM ಅಂತ ಕೇಳ್ತಾನೆ, ಆಲ್ರೆಡಿ PM ಆಗಿರತ್ತೆ, 5:30 PM ಅಂತಾನೆ ನಾವು ಕರಿಬೇಕಾಗತ್ತೆ. ಲಂಡನ್ನಿಗೂ ಭಾರತಕ್ಕೂ ಕಾಲದ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ +5.25 ಗಂಟೆ ವ್ಯತ್ಯಾಸವನ್ನ ನಾವು ನೋಡ್ತೀವಿ. ಸೊ ಲಂಡನ್ ಟೈಮ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಪ್ಲಸ್ ಮಾಡ್ಕೊಂಡು ಹೋಗ್ಬೇಕು. ಇಂಡಿಯನ್ ಟೈಮ್ ಇಂದ ಲಂಡನ್ ಟೈಮಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಮೈನಸ್ ಅನ್ನ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಏನೇ ಪ್ಲಸ್ ಮೈನಸ್ ಮಾಡಿದ್ರು ಎಷ್ಟು ಮಾಡ್ಬೇಕಪ್ಪ ಅಂದ್ರೆ 5.25 ಗಂಟೆಯನ್ನ ನಾವು ಪ್ಲಸ್ ಆರ್ ಮೈನಸ್ ಅನ್ನ ಮಾಡಬೇಕಾಗತ್ತೆ. ಸೊ ಇದು ಒಂದು ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ವೇ ಅಂತಾನೆ ನಾವು ಕರಿತೀವಿ. ಸೊ ಇಲ್ಲಿ ಕೇಳಿರೋ ಕ್ವಶನಿಗೆ ಆನ್ಸರ್ ಅಂತ ನೋಡಿದಾಗ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಯಾವುದೇ ರೇಖಾಂಶ ಇರಲಿ, ಆ ರೇಖಾಂಶದ ಮೇಲೆ ಯಾವುದೇ ಪ್ಲೇಸ್ ಬರಲಿ, ಆ ಸ್ಥಳದ ಕಾಲಮಾನ ಏನಾಗಿರುತ್ತಪ್ಪ ಅಂದ್ರೆ ಒಂದೇ ಸಮನಾಗಿರೋದನ್ನ ನಾವು ನೋಡ್ತೀವಿ. ಓಕೆ, ಸೊ ಈಗ ಕ್ವಶನ್ ನಂಬರ್ 13ನೇ ಕ್ವಶನ್ ಹೋಗೋಣ. ನೋಡಿ, ಪಟ್ಟಿ 1ರಲ್ಲಿನ ಜಲವಿದ್ಯುತ್ ಕೇಂದ್ರಗಳು ಪಟ್ಟಿ 2ರ ನದಿಗಳನ್ನ ಹೊಂದಿಸಿ ಬರೆಯಲಿ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಪಟ್ಟಿ ಎ ಯಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಿದಾವೆ. ಹಿರಾಕುಡ್ ಇದೆ, ವಾಲ್ಮೀಕಿ ನಗರ, ಪಿಪ್ರಿ ಮತ್ತೆ ಕೋಟಾ ಅಂತ ಇದೆ. ಪಟ್ಟಿ ಬಿ ಯಲ್ಲಿ ರಿಹಾಂದ್, ಗಂಡಕ್, ಚಂಬಲ್, ಮಹಾನದಿ ಅಂತ ಹೇಳಿ ನೋಡ್ತೀವಿ. ಸೊ ಇಲ್ಲಿ ಆನ್ಸರ್ ಹಿರಾಕುಡ್ ಅಂತ ಹೇಳಿ ನೋಡಿದಾಗ ನಮಗೆ ನೇರವಾಗಿ ಸಿಗತ್ತೆ, ಹಿರಾಕುಡ್ ಇರೋದೇ ಮಹಾನದಿಗೆ ನಿರ್ಮಿಸಲ್ಪಟ್ಟಿರುವಂಥದ್ದು. ಸೊ ಹಾಗೆ ಇಲ್ಲಿ ವಾಲ್ಮೀಕಿ ನಗರ ಅಂತ ಇದೆಯಲ್ಲ, ಸೊ ಇದು ಯಾವುದಕ್ಕೆ ಆಗಿರೋದು ಅಂತ ನೋಡಿದಾಗ ಇದು ಗಂಡಕ್ಕಿಗೆ ಆಗಿರುವಂಥದ್ದನ್ನ ನೋಡ್ತೀವಿ. ಗಂಡಕ್ಕಿದೆಯಲ್ಲ, ಅದಕ್ಕೆ ಕಟ್ಟಿರುವಂತಹ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ವಾಲ್ಮೀಕಿ ನಗರ. ಸೊ ಎಲ್ಲಿದೆ ಇದು? ಬಿಹಾರದಲ್ಲಿ ಕಂಡುಬರುತ್ತೆ. ಓಕೆ, ಬಿಹಾರ. ಸೊ ಮಹಾನದಿ ಅಥವಾ ಹಿರಾಕುಡ್ ಇರೋದು ಒಡಿಸ್ಸಾದಲ್ಲಿ ಕಂಡುಬರುತ್ತೆ, ಒಡಿಸ್ಸಾ ಭಾಗದಲ್ಲಿ. ನೆಕ್ಸ್ಟ್ ಪಿಪ್ರಿ ಅಥವಾ ಇದನ್ನ ರಿಹಾಂದ್ ನದಿಗೆ ಕಟ್ಟಿರುವಂತದ್ರಿಂದ ಗೋವಿಂದ ವಲ್ಲಭ ಪಂತ್ ಅಂತಾನು ಕೂಡ ಅವಾಗ ಚರ್ಚೆ ಮಾಡಿದೀವಿ. ಸೊ ಇದು ಕಂಡು ಬರೋದು UPಯಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಪಿಪ್ರಿಗೆ 1ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕೋಟಾ ಇರುವಂತದ್ದು ಚಂಬಲ್ ನದಿಗೆ ಕನ್ಸ್ಟ್ರಕ್ಟ್ ಆಗಿರೋದು ಎಲ್ಲಿದೆಯಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ, ರಾಜಸ್ಥಾನ. ಸೊ ಈಗ ಆನ್ಸರ್ ಅಂತ ಹೇಳಿ ಹುಡುಕ್ತಾ ಹೋಗೋದಾದ್ರೆ ಹೇಗೆ 4ನೇದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲೆಲ್ಲಿ 4 ಇದೆ, 1ರಲ್ಲೂ 4 ಇದೆ, 2ರಲ್ಲೂ ಕೂಡ 4 ಇದೆ. ಸೊ ಈಗ ಬಿಗೆ ಬಿನೇ ರೈಟ್ ಆಗಿರೋದ್ರಿಂದ ವಾಲ್ಮೀಕಿ ನಗರ ಗಂಡಕ್ ನದಿಗೆ ಆಗಿರೋದು ಎಲ್ಲಿದೆ ಅಂತ ನೋಡಿದಾಗ ಬಿ 2ನೇದು ಇಲ್ಲಿ ಸರಿ ಇದೆ. ನೆಕ್ಸ್ಟ್ ಪಿಪ್ರಿ ಅಂತ ನೋಡಿದಾಗ ಫಸ್ಟ್ ಒನ್ ರೈಟ್ ಆನ್ಸರ್ ಇದೆ. ಕೋಟಾ ಅಂತ ನೋಡಿದಾಗ ಥರ್ಡ್ ಒನ್ ರೈಟ್ ಆನ್ಸರ್ ಅನ್ನ ನೋಡ್ತೀವಿ. ಹಾಗಾಗಿ 1ನೇದು 13ನೇ ಕ್ವಶನ್ಗೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ರೈಟ್ ಆನ್ಸರ್ ಆಗಿರುತ್ತೆ. ಯಾವಾಗಲೂ ಉತ್ತರವನ್ನ ಹುಡ್ಕೋಬೇಕಾದ್ರೆ ಫಸ್ಟ್ ಅಥವಾ ಸೆಕೆಂಡಿಗೆ ಟ್ರೈ ಮಾಡಬೇಕಾಗತ್ತೆ. ಕೆಲವೊಂದು ನೇರವಾಗಿ 1ನೇದ್ರಲ್ಲೇ ಸಿಕ್ಕಿದ್ರೆ, ಕೆಲವೊಂದು 2ನೇದ್ರಲ್ಲಿ ಸಿಗುತ್ತೆ. ಇನ್ನೂ ಕೆಲವೊಂದು ಪೇಪರ್ ಟಫ್ ಆದಾಗ 3ನೇದು ಕೂಡ ನಾವು ಹುಡುಕ್ಬೇಕಾಗತ್ತೆ. ಸ್ವಲ್ಪ ನೋಡಿ ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ರೈಟ್. ಸೊ ಕ್ವಶನ್ ನಂಬರ್ 14, ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ, ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತಾನೆ ಕರಿತೀವಿ. ಸೊ ಈ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇದೆಯಲ್ಲ, ಯಾವ ನದಿಗೆ ಆಗಿರೋದು ಅಂತ ಕೇಳಿದಾನೆ. ಸೊ ನೋಡಿ, ಇದಕ್ಕೆ ನೇರವಾಗಿ ಆನ್ಸರ್ಗೆ ಹೋಗ್ಬಿಡ್ತೀನಿ, ವೇದಾವತಿ ನದಿ. ಸೊ ಈ ವೇದಾವತಿ ನದಿ ಇದೆಯಲ್ಲ, ಇದನ್ನ ವಾಣಿ ವಿಲಾಸ ಸಾಗರ ಅಥವಾ ಮಾರಿ ಕಣಿವೆ ಅಂತಾನೆ ಕರಿತೇವೆ. ಮಾರಿ ಕಣಿವೆ ಜಲಾಶಯ ಅಂತಾನೆ ಕರಿತೀವಿ. ಏಷ್ಯಾದ ಮೊಟ್ಟ ಮೊದಲ ಜಲಾಶಯ ಅಂತಾನೂ ಕೂಡ ಇದನ್ನ ಕರಿತೀವಿ. ರಿವರ್ ವೇದಾವತಿಗೆ ಎಲ್ಲಿದೆ ಅಂತ ಕೇಳಿದಾಗ ಹಿರಿಯೂರಿನಲ್ಲಿ ಕಂಡುಬರುತ್ತೆ. ಓಕೆ, ಹಿರಿಯೂರು ತಾಲೂಕಿನಲ್ಲಿ ಕಂಡುಬರುತ್ತೆ, ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ. ಸೊ ಹಾಗೆ ಭದ್ರಾ ನದಿಗೆ ಎಲ್ಲಾರು ಜಲಾಶಯ ಇದೆಯಪ್ಪ ಅಂದ್ರೆ ಲಕ್ಕವಳ್ಳಿ ಬಳಿ ಕಂಡುಬರುತ್ತೆ. ಲಕ್ಕವಳ್ಳಿ ಚಿಕ್ಕಮಗಳೂರು, ಚಿಕ್ಕಮಗಳೂರಿನಲ್ಲಿ ಕಂಡುಬರುವಂಥದ್ದು. ತರೀಕೆರೆ ತಾಲೂಕಿನಲ್ಲಿದೆ ಭದ್ರಾ ಜಲಾಶಯ, ರಿವರ್ ಭದ್ರಾನೇ ಆಗಿರುತ್ತೆ. ಸೊ ಮಲ್ಲಪ್ರಭಾ ನದಿಗೆ ಇರುವಂತದ್ದು ಯಾವ ಜಲಾಶಯ ಅಂದ್ರೆ ಇದನ್ನ ರೇಣುಕಾ ಸಾಗರ ಅಂತಾನೂ ಕೂಡ ಕರಿತೀವಿ. ರೇಣುಕಾ ಸಾಗರ ಅಥವಾ ಸವದತ್ತಿ ಬಳಿ ಕಂಡು ಬರುತ್ತೆ. ಸವದತ್ತಿ ಬಳಿ ಈ ಒಂದು ಜಲಾಶಯವನ್ನ ನೋಡಬಹುದು. ರೇಣುಕಾ ಸಾಗರ ಅಥವಾ ಇದನ್ನ ಇಂದಿರಾ ಸಾಗರ ಜಲಾಶಯ ಅಂತಾನೂ ಕೂಡ ಕರಿತೀವಿ. ಯಾವುದು? ಮಲಪ್ರಭಾ ನದಿಗೆ. ಮತ್ತೊಂದು ಹೆಸರಿದೆ ನವಿಲು ತೀರ್ಥ. ನವಿಲು ತೀರ್ಥ ಜಲಾಶಯ ಅಂತ ಕರೆದ್ರು ಕೂಡ ಯಾವುದು? ಮಲಪ್ರಭಾ ನದಿಗೆ ಆಗಿರೋದು. ಬೆಳಗಾವಿ ಜಿಲ್ಲೆ ಸೌದತ್ತಿ ಬಳಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಹೇಮಾವತಿ ನದಿಗೆ ಆಗಿರುವಂತಹ ಜಲಾಶಯ ಯಾವ್ದಪ್ಪ ಅಂದ್ರೆ ಗೋರೂರು ಜಲಾಶಯ.
ಕೋರೂರು. ಸೊ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಹಾಸನ ಅರಕಲಗೂಡು ತಾಲೂಕಿನಲ್ಲಿ ಕಂಡು ಬರುವಂಥದ್ದು, ಹೇಮಾವತಿ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಗೊತ್ತು 15ನೇ ಕ್ವಶನಿಗೆ ಹೋಗೋಣ. ನೋಡಿ, ಜಲಪಾತ ಇದೆ ಮತ್ತೆ ನದಿಗಳನ್ನು ಜೋಡಿಸಬೇಕಾಗತ್ತೆ. ನೋಡಿ, ಕಪಿಲಧಾರೆ ಅಂತ ಇದೆ, ಗೋದಾವರಿ, ಜೋಗ್ ಜಲಪಾತ, ಶರಾವತಿ, ಶಿವನ ಸಮುದ್ರ, ಕಾವೇರಿ. ನೋಡಿ, ಈ ಕೆಳಗಿನ ಯಾವ ಜೋಡಿ ಸರಿ ಹೊಂದುತ್ತದೆ ಅಂತೇಳಿ ಕೇಳಿದ್ದಾನೆ. ಸೊ ಇಲ್ಲಿ 3 ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಕಪಿಲಧಾರ ಇದೆಯಲ್ಲ, ಸೊ ಇದು ಗೋದಾವರಿ ನದಿಗೆ ಆದದ್ದಲ್ಲ. ಸೊ ಯಾವ ನದಿಗೆ ಆಗಿರುವಂಥದ್ದು ಇದು? ಹಾಗಾದ್ರೆ ನರ್ಮದಾ ನದಿಗೆ ಆಗಿರುವಂಥದ್ದು ಕಪಿಲಧಾರ ಫಾಲ್ಸ್ ಆಗಿರುತ್ತೆ. ಸೊ ಈ ನರ್ಮದಾ ನದಿ ಇದೆಯಲ್ಲ, ಸೊ ಇದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಫಾಲ್ಸೇ ಕಪಿಲಧಾರ. ಯಾವ ಸ್ಟೇಟ್ ಅಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂಥದ್ದು. ಸೊ ಇನ್ನೇನು ಜೋಗ್ ಫಾಲ್ಸ್, ಶರಾವತಿ ನದಿ ರಾಜ್ಯವಾರು ನೋಡಿದಾಗ ಕರ್ನಾಟಕದಲ್ಲಿ ಕಂಡು ಬರುತ್ತೆ, ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತೀವಿ. ಶಿವನ ಸಮುದ್ರ ಕಾವೇರಿ ನದಿಗೆ ಆಗಿರುವಂಥದ್ದೇ ಚಾಮರಾಜನಗರ ಭಾಗದಲ್ಲಿ ಕಂಡು ಬರುತ್ತೆ ಶಿವನ ಸಮುದ್ರ ಫಾಲ್ಸ್. ಸೊ ಇದರಲ್ಲಿ 1ನೇದು ತಪ್ಪಿದೆ, ಬಿ ಮತ್ತು ಸಿ 2 ಕೂಡ ಸರಿ ಇದೆ. ಆನ್ಸರ್ ಅಂತ ಹೇಳಿ ಚಾಯ್ಸ್ ಮಾಡಿದಾಗ ಬಿ ಮತ್ತು ಸಿ 3ನೇದ್ರಲ್ಲಿ ಸರಿ ಇರೋದ್ರಿಂದ ಥರ್ಡ್ ಆಪ್ಷನ್ಸ್ ಏನಾಗಿರುತ್ತಪ್ಪ ಅಂದ್ರೆ ರೈಟ್ ಆಗಿರುತ್ತೆ. ಸೊ ಗೋ ಟು ನೆಕ್ಸ್ಟ್ ಕ್ವಶನ್, 16ನೇ ಕ್ವಶನ್. ನೋಡಿ, ಕೆಲವೊಂದು ಮಂಡಳಿಗಳನ್ನ ನಾವು ನೋಡ್ತೀವಿ. ಸೊ ಹಾಗೆ ಅದರ ಹೆಡ್ ಕ್ವಾರ್ಟರ್ ಅನ್ನು ಕೂಡ ನಾವು ನೋಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಆಪ್ಷನ್ಸ್ ಅಲ್ಲಿ ಮಂಡಳಿ ಬೋರ್ಡ್ಗಳ ಬಗ್ಗೆ ನೋಡಿದಾಗ ಕಾಫಿ ಬೋರ್ಡ್ ಎಲ್ಲಿದೆ ಅಂತ ಕೇಳಿದಾನೆ, ರಬ್ಬರ್ ಬೋರ್ಡ್, ಚಹಾ ಟೀ ಬೋರ್ಡ್ ಮತ್ತೆ ಟೊಬ್ಯಾಕೋ ಬೋರ್ಡ್ ಅನ್ನ ನೋಡ್ಬೇಕಾಗುತ್ತೆ, ಹೊಗೆ ಸೊಪ್ಪು ಬೋರ್ಡ್. ಸೊ ನೋಡಿ, ಇಲ್ಲಿ ಕಾಫಿ ಬೋರ್ಡ್ ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಆದ್ರೆ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆಯಪ್ಪ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ನೋಡ್ತೀವಿ. ಕಾಫಿ ರಿಸರ್ಚ್ ಸೆಂಟರ್ ಅಂತ ಕೇಳಿದ್ರೆ ಚಿಕ್ಕಮಗಳೂರು, ಆದ್ರೆ ಕಾಫಿ ಬೋರ್ಡ್ ಇರುವಂತದ್ದು ಬೆಂಗಳೂರಿನಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ರಬ್ಬರ್ ಮಂಡಳಿ ಎಲ್ಲಿ ಕಂಡುಬರುತ್ತೆ? ಕೇರಳದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಆಗತ್ತೆ. ಕೊಟ್ಟಾಯಂ ಎನ್ನುವ ಸ್ಥಳ ಇದೆ, ಇದು ಕೇರಳ ರಾಜ್ಯದಲ್ಲಿ ನೋಡ್ತೀವಿ, ಕೊಟ್ಟಾಯಂ. ಸೊ ನೆಕ್ಸ್ಟ್ ನೋಡೋಣ, ಚಹಾ ಟೀಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಇದರ ಸಂಶೋಧನಾ ಅಥವಾ ಮಂಡಳಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ ಚಹಾದ ಮಂಡಳಿ. ಹೊಗೆ ಸೊಪ್ಪು ಮಂಡಳಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ, ಅದರಲ್ಲೂ ಗುಂಟೂರು ಭಾಗದಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಮುಂಬೈ ಅನ್ನೋದು 5ನೇ ಆಪ್ಷನ್ಸ್ ತಪ್ಪಾಗಿದೆ, ಯಾವುದಕ್ಕೂ ಕೂಡ ಇದು ಸೂಟ್ ಆಗಲ್ಲ. ಸೊ ರೈಟ್ ಆನ್ಸರ್ ಅಂತ ನೋಡಿದಾಗ ಕಾಫಿ 2ನೇದು ರೈಟ್ ಇದೆ, ಎಗೆ 2 ಎಲ್ಲಿದೆ ಅಂತ ನೋಡಿದಾಗ 2ರಲ್ಲೂ ಕೂಡ ಇದೆ, ಸೆಕೆಂಡ್ ಮತ್ತು ಥರ್ಡ್ ಆಪ್ಷನ್ಸ್ ಅಲ್ಲಿ ನೋಡ್ತೀವಿ. ಸೊ ರಬ್ಬರ್ ಮಂಡಳಿ ಎಲ್ಲಿದೆಪ್ಪ ಅಂದ್ರೆ ಕೊಟ್ಟಾಯಂ ಅಂತ ಇದೆ. ಸೊ ಇಲ್ಲಿ 3ನೇದಿದೆ, ಸೊ ಇಲ್ಲೂ ಕೂಡ 3 ಇದೆ, ಹಾಗೆ ಇಲ್ಲೂ ಕೂಡ ನಾವು 3ಅನ್ನ ನೋಡ್ಬೇಕಾಗತ್ತೆ. ಸೊ ಚಹಾ ಅಂತೇಳಿ ನೋಡಿದಾಗ ನೋಡಿ, ಚಹಾದ ಮಂಡಳಿ ಕಂಡು ಬರುವಂತದ್ದು ಕೋಲ್ಕತ್ತಾದಲ್ಲಿದೆ. ಸೊ ಸಿ ಅಲ್ಲಿ ಆನ್ಸರ್ ಹುಡುಕಿದಾಗ 4 ಬೇಕಾಗತ್ತೆ, ನಮಗೆ ಇಲ್ಲಿ ರೈಟ್ ಆನ್ಸರ್ ಸಿಗತ್ತೆ. 2ನೇದು ಈಸಿಯಾಗಿ ನಮಗೆ ಫೈಂಡ್ ಔಟ್ ಮಾಡ್ತೀವಿ, 2ನೇದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನೇನು ಹೊಗೆ ಸೊಪ್ಪು ನೋಡಿದಾಗ ಗುಂಟೂರು ಭಾಗದಲ್ಲಿ ಕಂಡು ಬರುತ್ತೆ. ಸೊ ಡಿಗೆ 1ನೇದು ರೈಟ್ ಆನ್ಸರ್ ಆಗಿರುತ್ತೆ. ಓವರ್ ಆಲ್ ಆಗಿ ನೋಡಿದಾಗ 16ನೇ ಕ್ವಶನಿಗೆ ರೈಟ್ ಆನ್ಸರ್ ಅಂತ ಹೇಳಿ ನೋಡಿದಾಗ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಕೂಡ ಸ್ನೇಹಿತರೆ FDA ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಅನಾಲಿಸಿಸ್ ಅನ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕಾನ್ಸೆಪ್ಟ್ ಅನ್ನ ಮುಗಿಸ್ತೀನಿ. ವಂದನೆಗಳು.